ಹೋಗುವಂತ ಸಿನಿಮಾ ಟೈಟಲ್ ಅಲ್ಲಿ ಮಾತ್ರ ಇರೋದು, ಬಟ್ ರಿಯಲ್ ಲೈಫ್ ನಲ್ಲಿ ಸಿಕ್ಕಾಪಟ್ಟೆ ಸ್ವೀಟು ನಮ್ಮ ಆಂಜನೇಯ ಭಕ್ತ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇನ್ನು ಪ್ರತಿ ಹಾಡು ನಮ್ಮ ಸಿನಿಮಾಗೆ ಒಂದು ಇನ್ವಿಟೇಷನ್ ಇದ್ದಾಗೆ. ಒಳ್ಳೆ ಹಾಡಿದೆ, ಈ ಸಿನಿಮಾ ಯಾವ ರೀತಿ ಇರ್ಬೋದು ಅಂತ ಥಿಯೇಟರ್ ಕರ್ಕೊಂಡು ಬರುವಂತಹ ಒಂದು ಪವರ್ ಇರೋದು ಹಾಡುಗಳಿಗೆ. ಪ್ರತಿ ಹಾಡಲು ಮ್ಯಾಜಿಕ್ ನ ಮೂಡಿಸುವಂತ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಗೀತ ನಿರ್ದೇಶಕ, ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆಕ್ಚುಲಿ ಎಲ್ಲರ ಡ್ರೆಸ್ ನ ಗಮನಿಸ್ತಾ ಇದ್ರೆ ಸ್ವಲ್ಪ ಗೋಲ್ಡ್ ಚೈನ್ ಎಲ್ಲ ಮಿಸ್ ಆಗ್ತಾ ಇದೆ, ಬಕ್ರೀದ ಫೀಲಿಂಗ್ ಅಷ್ಟೇ. ಇನ್ನು ಈ ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇರೋದು ಕರ್ನಾಟಕದಲ್ಲಷ್ಟೇ ಅಲ್ಲ, ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ನಮ್ಮ ದೇಶದಾದ್ಯಂತ ಈ ಸಿನಿಮಾ ನೋಡೋದಕ್ಕೆ ಸಾಧ್ಯ ಆಗ್ತಿರೋದು KVN ಪ್ರೊಡಕ್ಷನ್ಸ್ ಮೂಲಕ. ಒಂದು ಹೆಮ್ಮೆಯ ಸಂಸ್ಥೆ, ನಮ್ಮ ನಾಡಿನ ಪ್ರತಿಷ್ಠಿತ ಬ್ಯಾನರ್ KVN ಪ್ರೊಡಕ್ಷನ್ಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಮ್ಮ ಸುಪ್ರೀತ್ ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಪ್ರೊಡ್ಯೂಸರ್ ಕೂಡ ಬೆಲ್ ಬಾಟಮ್ಸ್ ಹಾಕೊಂಡು ವಿಂಟೇಜ್ ಸ್ಟೈಲ್ ಅಲ್ಲಿ ಬಂದಿದ್ದಾರೆ. ಎಂತ ಡ್ರೆಸ್ ಕೋಡ್ ನೋಡೋಕೆ ಖುಷಿ ಆಗ್ತಾ ಇದೆ. ಇನ್ನು ಇವತ್ತು ನಾ ಮ್ಯೂಸಿಕ್ ಬಗ್ಗೆ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದೆ. ಹಾಗಾಗಿ ಇಷ್ಟೊಳ್ಳೆ ಹಾಡುಗಳು, ಇಷ್ಟೆಲ್ಲ ರೆಕಾರ್ಡ್ನ ಕ್ರಿಯೇಟ್ ಮಾಡ್ತಾ ಇರುವಂತಹ KD ಸಿನಿಮಾದ ಆಡಿಯೋ ರೈಟ್ಸ್ ತಗೊಂಡಿರುವಂಥದ್ದು ನಮ್ಮ ನಾಡಿನ ಹೆಮ್ಮೆಯ ಆಡಿಯೋ ಲೇಬಲ್ ಆನಂದ್ ಆಡಿಯೋದ ಶ್ಯಾಮ್ ಅವರು ಆ್ಯಂಡ್ ಆನಂದ್ ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ಈ ಸಿನಿಮಾ ಮಾಡೋದಕ್ಕೆ ಎಷ್ಟೆಲ್ಲ ಯುದ್ಧ ಮಾಡಬೇಕಿತ್ತು, ಸಿನಿಮಾ ಟೈಮ್ ಶೂಟಿಂಗ್ ಟೈಮಲ್ಲೆಲ್ಲ ಹೇಗೆಲ್ಲ ಇತ್ತು, ಈ ಸಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು, ಇನ್ನು ಸಿನಿಮಾನೇ ಬಿಡುಗಡೆ ಆಗಿಲ್ಲ, ಆಲ್ರೆಡಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಿದ್ದಾರೆ, ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ಅಂತ ಮಾತುಕತೆ ಶುರು ಮಾಡೋಣ. ನಮ್ಮ ನಿರ್ದೇಶಕರು ಪ್ರೇಮ್ ಇದ್ದಾರೆ, ಆಫ್ ಕೋರ್ಸ್. ಇಲ್ಲ, ಕೊನೆಯಲ್ಲಿ ಮಾತಾಡೋದು ಸರ್. ಓಕೆ, ಒಂದು ಮಾತು ಹಂಗೆ ಶುರು ಮಾಡಿ. ಓಕೆ, ಹಾಗಾದ್ರೆ ನನ್ನ ಫಸ್ಟ್ ಪ್ರಶ್ನೆ ಹೋಗೋದು ನಮ್ಮ ಸಂಗೀತದ ವಿಷಯಕ್ಕೆ. ಮ್ಯೂಸಿಕ್ ಡೈರೆಕ್ಟರ್ ಇಂದ ಶುರು ಮಾಡೋಣ. ಎಲ್ಲರಿಗೂ ನಮಸ್ತೆ ಕರೋಣ. ಯಾಕೆ ನಿಂತ್ಕೊಳಕ್ ಬಂದಿರೋದು ನಾನು? ಹೌದಾ? ಇಷ್ಟು ನಿಲ್ಸಿದ್ದೀರಾ, ಇನ್ಮೇಲೆ ನಿಲ್ಸಿ ಅಂತ ಅಷ್ಟೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಈ ಸಂಡೇ ಬಂದಿದ್ದೀರಿ KD ವಿಂಟೇಜ್ ಫೀಲ್ಡ್ಗೆ. ಎಲ್ಲ ಅಂತವ್ರು ಯುದ್ಧ ಕರೆದಿದ್ದೇನೆ, ಪ್ರೇಮ ಒಂದಿಲ್ಲ, ತುಂಬ ಪ್ರೀತಿಯಿಂದ ಕರೆದಿದ್ದೀನಿ. ಸೊ ಯುದ್ಧ ಮಾಡೋದು ಮಾಡ್ಕೋಬೋದು, ಯಾರು ಬೇಕಾದ್ರೂ ಮಾಡ್ಬೋದು, ಎಲ್ಲರಿಗೂ ರೆಡಿ ಇರ್ತೀನಿ ಅಂತ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಇವತ್ತು ಫಸ್ಟ್ ಪ್ರೆಸ್ ಮೀಟು. ನಾವು ಫಸ್ಟು ಧ್ರುವರ್ದು ಟೀಸರ್ ಲಾಂಚ್ ಮಾಡಿದ್ವಿ ಶೂಟಿಂಗ್ ಮುಂಚೆ. ಫಸ್ಟ್ ಪ್ರೆಸ್ ಮೀಟ್. ಇವಾಗ ನೋಡಿದ್ರಿ ನೀವು, ಫಸ್ಟ್ ಇಂಡಿಯನ್ ಸಿನಿಮಾ ಇದು, ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು. ಅದೊಂದು ಫಿಲಿಮ್ಸ್ ಇವಾಗ ನೋಡಿದ್ರಿ ನೀವು. ಆ್ಯಂಡ್ ಒಬ್ಬರು ಲಾಸ್ ವೇಗಸ್ ಹೆಸರಾಗಿದೆ, ಇಂಗ್ಲೀಷ್ ಹೇಳಕ್ಕೆ ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ. ಬಿಟ್ಟರೆ ಬ್ಯಾಲೆನ್ ಇನ್ನೊಬ್ರು ಇರೋಕು ತುಂಬ ಅದ್ಭುತವಾಗಿ ಇದು ಮಾಡೋದು, ಅದೆಲ್ಲ ನಮ್ಮ ಅರ್ಜುನವ್ರು ಹೇಳ್ತಾರೆ. ಆ್ಯಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ, ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗಲಿ ಫಸ್ಟ್ ಇನ್ವಿಟೇಷನ್ ಅಂತ ಇರ್ತದೆ, ಅಂದರೆ ಥಿಯೇಟ್ರಿಗೆ ಜನ ಬರೋಕ್ಕೋಸ್ಕರ. ಸೊ ಮೊದಲನೇ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅರ್ಜುನ್ ಜನ್ಯ ಅವ್ರನ್ನ. ಯಾಕಂದರೆ ಯಾವಾಗಲೂ ಅಷ್ಟೇ ತುಂಬ ಹಾಸ್ಪಿಟಲಲ್ಲಿ ಇದ್ದಾಗಲೂ ಈ ಸಿನಿಮಾ ತುಂಬ ಕೆಲಸ ಮಾಡಿದ್ದಾರೆ. ಸಮ್ ಟೈಮು ಹಾರ್ಟು ಇದು ನಡೀತಾ ಇತ್ತು, ಅವಾಗಲೂ ಅಷ್ಟೇ ಆಗಿದೆ ನೋಡಿ ಅಂತ ಚೆಕ್ ಮಾಡಿ, ಹಂಗೆ ಇದ್ದೀನಿ, ಇಲ್ಲೇ ಮಲಗಿದ್ದೀನಿ, ಇಲ್ಲ ಬರಲ್ಲ ನೋಡ್ಬೋದು, ಅಷ್ಟು ಇದಾಗಿ ಕೋಪರೇಟ್ ಮಾಡಿದ್ರು. ಸೊ ಅದ್ಭುತ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಎರಡನೇದೇನಪ್ಪ ಅಂದರೆ, ಈಗ 16 ಆಗಸ್ಟ್ 16 ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ. ಅದರಿಂದ ಎಲ್ಲಿ ಮಾಡ್ತೀವಿ ಅಂತ ಇನ್ನು ಇದಿಲ್ಲ. ಸೊ ಐ ಥಿಂಕ್ ಮುಂಬೈ ಮಾಡ್ತೀವಿ, ವರಮಹಾಲಕ್ಷ್ಮಿ
ಹಬ್ಬದ ದಿನ. ಆ್ಯಂಡ್ ಅದಾದಮೇಲೆ August 24ಗೆ ಫಸ್ಟ್ ಸಾಂಗು ಹೈದರಾಬಾದ್ ರಿಲೀಸ್ ಆಗಿದೆ, ಫಸ್ಟ್ ಸಾಂಗು. ಸೊ ಅದು ನಡೀತಾ ಇದೆ. ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬಂದಿದೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಪರಿಸ್ಥಿತಿ ಏನಪ್ಪ ಅಂದರೆ ಒಂದು ಮ್ಯೂಸಿಕ್ ಸಂಬಂಧಪಟ್ಟಿದ್ದು. ಶ್ರವಣ ಮತ್ತು ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡಿ ಯುದ್ಧ ಮಾಡಕ್ಕೆ ಬಂದಿದ್ದಾರೆ. ನಾವು ಅವ್ರ ಜೊತೆ ಕತ್ತಿಗಳ ಇಟ್ಕೊಂಡು ಯುದ್ಧ ಮಾಡಕ್ಕೆ ನಿಂತಿದ್ದೀವಿ. ಸೊ ತುಂಬ ಅದ್ಭುತವಾಗಿ ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ. ಥ್ಯಾಂಕ್ ಯು ಶ್ರವಣ, ಥ್ಯಾಂಕ್ ಯು. ಅದೊಂದು ರೆಕಾರ್ಡ್, ಅದು ಇಂಡಸ್ಟ್ರಿಗೆ ಹೈಯೆಸ್ಟ್ ರೆಕಾರ್ಡ್ ಅದು. ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ದೆನ್ ಇಷ್ಟೆಲ್ಲ ಆಗೋ ಕಾರಣ ಒಂದೇ ಕೆವಿಎನ್ ಪ್ರೊಡಕ್ಷನ್. ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದರೆ ಒಂದು ದಿವಸ ಏನು ಹೋಯ್ತು ಅಂತ ಕೇಳಿಲ್ಲ, ಒಂದು ದಿವಸ ಇಲ್ಲ, ಯಾಕಂದ್ರೆ ಜೊತೆಲಿ ಕೂತಿರ್ತಾರೆ. ಕೆವಿಎನ್ ಸ್ವಲ್ಪ ಆರಾಮಾಗಿರ್ತಾರೆ, ಎಲ್ಲ ಸುತ್ತಿದ್ದವರು ಮೇಂಟೈನ್ ಮಾಡ್ತಾರೆ ಪೂರ. ಆ್ಯಂಡ್ ಇಲ್ಲಿಂದನೇ ಕೆವಿಎನ್ ಅವರು, ಯಾಕಂದರೆ ಯಾವತ್ತು ಬರಲ್ಲ ಅವರು, ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ ಕೆವಿಎನ್ ಅವರಿಗೆ. ಯಾಕಂದರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕ್ಕೂ ಆ್ಯಂಡ್ ಆಡಿಯೋ ರೀಚ್ ಆಗೋಕ್ಕೂ, ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗೋಕ್ಕೂ ಅವರೇ ಕಾರಣ. ಯಾಕಂದರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲುವಾಗಿ ನಿಂತು ಕೆವಿಎನ್ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಕೆವಿಎನ್ ಸರ್, ಥ್ಯಾಂಕ್ ಯು. ಎನಿಥಿಂಗ್ಸ್ ಇದ್ರೆ ಎಲ್ಲ ಮಾತಾಡಿದ್ಮೇಲೆ ಮಗ ಅವ್ರಿಗೆ ಇವಾಗ ಮನಸ್ತೀನಿ ಅಲ್ಲ ಬಿಡ್ತಾರೆ ಮಗ, ಯುದ್ಧ ಮಾಡಕ್ಕೆ ರೆಡಿಯಾಗಿ ನಿಂತಿದ್ದೀರಲ್ಲ ಮಗ. ಓಕೆ, ಸೊ ಎಲ್ಲ ಮಾತಾಡಿದ್ಮೇಲೆ ಬೇಕಾದ್ರೆ ಏನು ಕೇಳಿದ್ರು ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹೇಳ್ತಾರೆ ಬರ್ತಾರೆ ಸರ್. ಸೊ ನಾನೀಗ ಮೈಕ್ನ ಅರ್ಜುನ್ ಜನ್ಯ ಅವರಿಗೆ ಪಾಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಓಕೆ, ಮ್ಯೂಸಿಕ್ ಯಾವ ರೀತಿ ಆಯ್ತು, ಆಮೇಲೆ ಹೆಂಗೆ ತುಂಬಾ ಸೌಂಡ್ ಮಾಡುವಂತ ಸಿನಿಮಾ. ಅವ್ರ ಮ್ಯೂಸಿಕ್ ಟೇಸ್ಟ್ ಬಹಳ ಚೆನ್ನಾಗಿದೆ, ಜನರಿಗೆ ಬಹಳ ಚೆನ್ನಾಗಿ ತಲುಪುತ್ತೆ. ಹಾಗಾಗಿ ಪ್ರೇಮ್ ಅವ್ರ ಸಿನಿಮಾ ಬಂದಾಗ ಶ್ಯಾಮ್ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇತ್ತು, KD ಸಿನಿಮಾಗೆ ಅಷ್ಟು ಹೈಯೆಸ್ಟ್ ಪ್ರೈಸ್ ಕೊಟ್ಟು ತಗೊಳ್ಳೋದಕ್ಕೆ ಕಾರಣ ಏನು, ದಯವಿಟ್ಟು ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಿಂದಲೇ ಬರಬೇಕಾಗಿತ್ತು, ಬಟ್ ಅವರು ಸುಪ್ರೀತ್ ಅವರು ಒಂದು ಅಮೌಂಟ್ನ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ರು. ಅದು ಕನ್ನಡ ನಾನು ಕೊಡೋದೇ ಇಲ್ಲ ಅಂತ ಹೇಳೋದು. ಸರಿ ಆಯಿತು ಸರ್, ನೀವೇನೋ ಮಾತಾಡ್ತಾ ಇದ್ದೀರಾ, ಮಾಡ್ತೀವಲ್ಲ ನನಗೆ ಗೊತ್ತಿಲ್ಲ, ಆಮೇಲೆ ಮಾತಾಡೋಣ ಅಂತ ಬಿಟ್ಟಿದ್ದೆ. ಬಟ್ ಇವತ್ತು ನೀವು ನೋಡಿದ್ರೆ ಎಲ್ಲ ಅಬ್ರಾಡ್ ಹೋಗ್ಬಿಟ್ಟು ಮ್ಯೂಸಿಷಿಯನ್ಸು, ಆಮೇಲೆ ಒಳ್ಳೊಳ್ಳೆ ಸಿಂಗರ್ಸು, ಆಮೇಲೆ ಯಾವತ್ತು ನಮ್ಗೆ ಸಾಂಗ್ ಕೇಳಿಸಿದ್ರು ಅವತ್ತು ಇಲ್ಲ ಅನ್ನೋ ಥರನೇ ಇರಲಿಲ್ಲ. ಸೊ ಅವ್ರು ಏನು ಮಾತು ಕೊಟ್ಟಿದ್ರು, ಅದು ಬಿಫೋರ್ ಲಾಂಚಲ್ಲಿ ಹಿಂಗೆ ಮಾಡ್ತೀನಿ ಅಂತ ಏನು ಹೇಳಿದ್ರು ಅದನ್ನೆಲ್ಲ ಮಾಡಿಬಿಟ್ಟು ಈಗ ತಂದು ಇಟ್ಟಾಗ ಅದನ್ನು ಇಲ್ಲ ಅನ್ನೋಕ್ಕೆ ಆಗಿಲ್ಲ. ಯಾಕಂದರೆ ಕಮಿಟ್ಮೆಂಟ್ ಆ ಥರ ಇಟ್ಟಿದ್ರು, ಆ ಥರ ಮಾಡಿದ್ದಾರೆ. ಸೊ ಆಮೇಲೆ ಈ ರಿಲೇಷನ್ ಮುಂಚೆಯಿಂದ ಇತ್ತು, ಅವ್ರು ಮಾಡಿದ ಮುಂಚೆ 2 ಸಿನಿಮಾನು ನಮ್ಮ ಹತ್ರನೇ ಇತ್ತು. ಸೊ 3ನೇ ವ್ಯಕ್ತಿ ಎಲ್ಲೂ ಹೋಗಲ್ಲ, ನಮ್ಮ ಹತ್ರ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಮೇಲಿತ್ತು. ಬಟ್ ನಿಜವಾಗ್ಲೂ ಹಾಡುಗಳು ನೀವು ಕೇಳ್ತೀರಾ, ಬಂದಿದ್ದ ತಕ್ಷಣ ನಿಮಗೆ ಫಸ್ಟ್ ಹಿಯರಿಂಗಲ್ಲೇ ಇದು ಒಂಥರ ಸೆಂಚುರಿ ಹೊಡೆಯೋ ಥರ ಗ್ಯಾರಂಟಿ ಇರುತ್ತೆ. ಅಷ್ಟು ಚೆನ್ನಾಗಿದೆ ಹಾಡುಗಳು. 6 ಹಾಡಿದೆ, 6 ಹಾಡು ಒಂದರಿಂದ ಒಂದು ಕಾಂಪಿಟ್ ತಗೊಳುತ್ತೆ. ಯುದ್ಧ ಶುರು ಅಂತಾರಲ್ಲ, ಆ ಸಾಂಗ್ ಯುದ್ಧ ಶುರು ಆಗುತ್ತೆ. ಈ ಸಾಂಗ್ ಚೆನ್ನಾಗಿದೆ, ಆ ಸಾಂಗ್ ಚೆನ್ನಾಗಿದೆ ಅಂದ್ಬಿಟ್ಟು ಆ ಥರ ಇದೆ. ಆಮೇಲೆ ಅರ್ಜುನ್ ಸರು ಆಮೇಲೆ ಪ್ರೇಮ್ ಸರ್ ಕಾಂಬಿನೇಷನ್ ಯಾವಾಗಲೂ ಯಾವುದು ಆ್ಯಾವ್ರೇಜ್ ಅನ್ನೋ ಥರನೇ ಇಲ್ಲ, ಎಲ್ಲ ಸೂಪರ್ ಹಿಟ್ಸೆ. ಮಾರ್ಕೆಟಿಂಗಲ್ಲಾಗಲಿ ಪ್ರಮೋಷನಲ್ಲಾಗಲಿ ಎಲ್ಲ ಒಂದು ಜೊತೆಯಲ್ಲಿ ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡಿ ಏನು ಮಾಡ್ಬೋದು ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಮಾಡೋಂಥ ಒಂದು ಟೀಮ್ ಇದು. ಧ್ರುವ ಸರ್ ಜೊತೆ ಫಸ್ಟು ಅದ್ದೂರಿ ಮಾಡಿದ್ವಿ, ಆಮೇಲೆ ತುಂಬ ಕಷ್ಟಪಟ್ಟು ಬಗುರು ತೊಗೊಂಡ್ರಿ, ತಿರ್ಗಾ ಒಂದು ದಿವಸ ಆಯಿತು ಬಂದಿದ್ವಿ. ಆದರೆ ಈ ಪಿಕ್ಚರು ಮಿಸ್ ಮಾಡೋದು ಬೇಡ ಅಂತ ಹೇಳಿ, ಯಾಕಂದರೆ ಅವ್ರದ್ದು ಒಂಥರ ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ನನಗೆ ಗೊತ್ತು, ನಾವು ಬಗುರು ಟೀಸರ್ ರಿಲೀಸ್ ಮಾಡಿದಾಗ ರಾತ್ರಿ 12 ಗಂಟೆ ಎಲ್ಲ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಬೆಳಿಗ್ಗೆ 10:30 ಬಿಡಬೇಕು. ಆಯಿತು ಸರ್, ಇನ್ನೇನು ಬೆಳಿಗ್ಗೆ 10 ಗಂಟೆ ಬಂದರೆ ಆಯಿತು ಅಂತ ಹೇಳಿದ್ರೆ, ಇಲ್ಲ ನನಗೆ 8 ಗಂಟೆ ನೀವು ಆಫೀಸಲ್ಲಿ ಇರಬೇಕು ಸರ್. ಏನು ಮಾಡೋಂಗೇ ಇಲ್ಲಲ್ಲ, ಬರೀ ಪ್ರಶ್ನೆ ಮಾಡಬೇಕು, ಬರೋಣ ಅಂದರೆ ಇಲ್ಲ ನೀವು 8 ಗಂಟೆಗೆ ಇರಬೇಕು. ಸೊ ಆ ಥರ ಒಂದು ಉತ್ಸಾಹ, ಅಂದರೆ ನಮ್ಮ ಟೀಮ್ಗೂ ಒಂದು ಕೆಲಸ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಕ್ಕಿದಾಗ ಅದೊಂಥರ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಅದೊಂದು ಅವ್ರಿಗೊಂದು ಪ್ರಮೋಷನ್ ಅಂತ ಇದೆ. ಸೊ ಓವರ್ ಆಲ್ ನೀವು ನೋಡೋಕೆ ಹೋದರೆ ಬೇರೆ ಮಾಡಿ ಒಂದು ಮೈನಸ್ ಪಾಯಿಂಟ್ ಇಲ್ಲ ಈ ಪಿಕ್ಚರ್ ಯಾಕೆ ಬಿಡಬೇಕು ಅಂತ ಹೇಳಿ. ಸೊ ಆ ಹಿಂದೆ ನಾವು ಹೌದು ಪ್ರೈಸ್ ಅಂತ ಹೇಳ್ತೀರಾ, ಬಟ್ ಡೆಫಿನೆಟ್ಲಿ ಇಟ್ಸ್ ಬಿಗರ್ ಪ್ರೈಸ್. ಈ ವರ್ಷ ನಾನೇನು ಬಜೆಟ್ ಇದೆ ಕೇಳಿದ್ರು ಅದೆಲ್ಲ ಕಿತ್ಕೊಂಡ್ಬಿಟ್ಟರು. ಸೊ ಓಕೆ, ಸಾಂಗ್ ಕೇಳ್ತೀರಾ, ನಿಮಗೂ ಅನಿಸುತ್ತೆ
ಇಟ್ಸ್ ಡೆಫಿನೆಟ್ಲಿ ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಕೊಡ್ತೀನಿ ಭರವಸೆ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಅದೇ ಅಂದರೆ ವಾರ್ ಅಂದರೆ ನಾವು ಬ್ರದರ್ಸು ವಾರ್ ಮಾಡ್ತಾ ಇರ್ತೀವಿ, ಏನೇನು ಮಾಡಿ ಯಾವ್ದು ಫಿಲ್ಮ್ ತೊಗೋಬೇಕು ಇದು ಅದು ಅಂತ. ಸೊ ಕೆ ಡಿ ಹೆಸರು ಬಂದಾಗ ಇಬ್ಬರು ಜೊತೆಗೆ ಸೇರಿಬಿಟ್ವಿ. ಇಲ್ಲ ಇದರಲ್ಲಿ ಡಿಸ್ಕಷನ್ನೇ ಬಂದಿಲ್ಲ, ಫೈಟು ಆಗಿಲ್ಲ, ಏನೂ ಆಗಿಲ್ಲ. ಇಲ್ಲ ಈ ಪಿಕ್ಚರ್ ಇಬ್ರು ಎಸ್, ನಾನು ಇವರು ಹೇಳಿದ್ರು ಎಸ್ ತೊಗೋಬೇಕು, ನಾನು ಹೇಳಿದೆ ಎಸ್ ತೊಗೋಬೇಕು ಅಂತ. ಸೊ ಆ ಥರ ಇದು ಈ ಪಿಕ್ಚರ್. ಏಕೆಂದರೆ ಒಂದು ಹಿಸ್ಟ್ರಿ ಇದೆ, ಇದ್ರ ಹಿಂದೆ ಇರೋ ಆ್ಯಮಿನೇಷನ್ ಅಂತ ಹೇಳ್ಬೋದು, ದಿ ಎಂಟೈರ್ ವೆಪನರಿ ಅಂತ ಹೇಳಬೇಕಂದ್ರೆ ಈ ವಾರ್ ಗೆಟ್ಬೇಕು. ಇಟ್ ಇಸ್ ಅ ಶಾರ್ಟ್ ವಿನ್ನಿಂಗ್. ಇದು ಆ್ಯಮಿನೇಷನ್ಸ್ ಎಲ್ಲ ವೆಪನ್ಸ್ ನೋಡಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ, ಧ್ರುವ ಸರ್, ಪ್ರೇಮ್ ಸರ್, ಅರ್ಜುನ್ ಸರ್ ಆ್ಯಂಡ್ ದ ಪ್ರೊಡಕ್ಷನ್ ಹೌಸ್. ಸೊ ಈ ಎಲ್ಲ ಆಲ್ ದ ಪಾಯಿಂಟ್ಸ್ ಆರ್ ಕವರ್ಡ್. ಅಂದರೆ ಆಲ್ ದ ಪಾಯಿಂಟ್ಸ್ ಆರ್ ಬಿಕಮಿಂಗ್ ಒಂದು ಈ ಪಿಕ್ಚರ್ ಗೆಲ್ಲುತ್ತೆ ಅಂತ ಒಂದು ಭರವಸೆ ಇದೆ. ಸೊ ಈ ಪಿಕ್ಚರ್ ಬಿಡಬೇಕು ಅಂತ ಒಂದು ಇಲ್ಲ ಈ ಯೋಚನೆ ಮಾಡಬೇಕು, ಓಕೆ ಶುಡ್ ವಿ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್ ಅಂತ ಯಾವುದೂ ಪ್ರಶ್ನೆನೇ ಬಂದಿಲ್ಲ ನಮ್ಮ ಮೈಂಡಲ್ಲಿ. ಈ ಪಿಕ್ಚರ್ ಬೇಕೇ ಬೇಕು ಅಂತ ಇಟ್ ವಾಸ್ 100% ಇದು. ಸೊ ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಥ್ಯಾಂಕ್ ಯು. ಈ ಆನಂದ್ ನೋಡಿ ಮೇಲೆ ಭರವಸೆ ಮಾಡಿ ಟೇಕಿಂಗ್ ದಿಸ್ ಫಿಲ್ಮ್. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿದ್ದೀರಾ ಈ ಪ್ರಾಜೆಕ್ಟ್ನ ನಮ್ಮ ಕೈಯಲ್ಲಿ. ಸೊ ಯು ವಿಲ್ ಮೇಕ್ ಇಟ್ ಬಿಗ್ ಅಂತ ಒಂದು ಭರವಸೆ ಇದೆ. ಥ್ಯಾಂಕ್ ಯು ಸರ್. ಆನಂದ್ ಸರ್, ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಸುಪ್ರೀತ್ ಅವರೇ, KVN ಪ್ರೊಡಕ್ಷನ್ಸ್ ಅನ್ನೋ ಆ ಲೋಗೋ ಬಿದ್ರೇನೆ ಸಾಕು, ಒಂದು ಸಿನಿಮಾಗೆ ಒಂದು ತೂಕ ಬಂದ್ಬಿಡುತ್ತೆ ಅಂತ ಒಂದು ಪ್ರತಿಷ್ಠಿತ ಲೋಗೋ ಅದು. ಸೊ KVN ನಲ್ಲಿ KD ಬಂದಾಗ ಹೇಗೆ ಅನಿಸ್ತು ಈ ಸಿನಿಮಾದ ಮೇಕಿಂಗ್ ಆ್ಯಂಡ್ ಈ ಎಲ್ಲ ರೆಕಾರ್ಡ್ಸ್ಗಳ ಬಗ್ಗೆ? ನಿಮ್ಮ ಮಾತಿಗೆ ನಾವೆಲ್ಲರೂ ಕಾಯ್ತೇವೆ. ಎಲ್ರಿಗೂ ನಮಸ್ತೆ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ಕಾರಣಕರ್ತರು ಪ್ರೇಮ್ ಸರ್. ಈ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಒಂದಿನ ನಾನು ವೆಂಕಟ್ ಸರ್ ಹೀಗೆ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಧ್ರುವ ಅವ್ರ ಸಿನಿಮಾ ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಡಿಸ್ಕಷನ್ ಮಾಡಿದ್ರು. ಅವ್ರು ಬಂದಾಗ ನಾನು ಫಸ್ಟ್ ಹೆಸರು ತೊಗೊಂಡಿದ್ದೆ ಪ್ರೇಮ್ ಸರ್ದು. ಪ್ರೇಮ್ ಸರ್ ಮಾಡಾಗಿದ್ರೆ ಲೆಟ್ಸ್ ಗೋ ಹೆಡ್ ಅಂತಂದರು. ಕರೆದು ಸರ್ ಅಂದರೆ ನಮ್ಮವರ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಚೆನ್ನಾಗಿದ್ದರಿಂದ ಜಸ್ಟ್ ಒಂದು ಕೂತ್ವಿ. ನಾನು ಪ್ರೇಮ್ ಸರ್ ಒಂದು ನಿಮಿಷದಲ್ಲೇ ಸರ್ ಓಕೆ ಗೋ ಹೆಡ್ ಮಾಡೋಣ ಅಂತಂದರು. ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ನಾವು ಅವರು ಡಿಸ್ಕಷನ್ ಮಾಡಿದಾಗ ನಾನು ಸರ್ ಹೇಳಿದ್ದು ಒಂದೇ ಒಂದು, ಸರ್ ಇದುವರೆಗೂ ನಿಮ್ಮ ರೆಕಾರ್ಡ್ ಏನಿದೆ ಆ ಥರ ಬ್ರೇಕ್ ಮಾಡೋಂಥ ಒಂದು ಸಿನಿಮಾ ಮಾಡಿ ಸಾಕು ನಮಗೆ, ನಾನು ಬೇರೆ ಇನ್ನೇನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಲ್ಲ ಅಂತಂದೆ. ಅವ ಇನ್ನೊಂದು ನಾನು ಅವ್ರಿಗೆ ಹೇಳಿದೆ, ಸರ್ ಸಾಂಗ್ಸ್ ಬಂದು ಸರ್ ಇದಕ್ಕಿಂತ ಬೆಸ್ಟ್ ಮಾಡಿ ಅದಕ್ಕಿಂತ ಬೆಸ್ಟ್ ಮಾಡಿ ಅಂತ ನಾನು ಹೇಳಲ್ಲ, ನಿಮ್ಮ ಪ್ರೀವಿಯಸ್ ಹಿಟ್ಸ್ ಏನಿದೆ ಅದಕ್ಕಿಂತ ಬೇರೆ ಸಾಂಗ್ ಮಾಡಬೇಕು ಸರ್, ನನ್ನಿಂದ ಇದೊಂದೇ ರಿಕ್ವೆಸ್ಟ್ ಅಂತ ಕೇಳಿದೆ. ಸರ್ ಒಂದೇ ಒಂದು ಹೇಳಿದ್ರು, ನಂದೊಂದು ಡ್ರೀಮ್ ಮೇಕಿಂಗ್ ಅಂತಿದೆ, ಅದನ್ನು ನಾನು ಇದನ್ನು ಮಾಡೋದಕ್ಕೆ ಇದರಲ್ಲಿ ಇಷ್ಟಪಡ್ತೀನಿ ಅಂತಂದಾಗ, ಸರ್ ವಾಟ್ ಎವರ್ ಯು ಲೈಕ್ ಟು ಡು, ಅಂದರೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಇಲ್ಲೇ ಮಾಡಬೇಕು, ಈ ಥರ ಮ್ಯೂಸಿಷಿಯನ್ಸ್ ಬೇಕು, ಈ ಥರ ಸಿಂಗರ್ಸ್ ಬೇಕು ಅಂತಂದಾಗ ನಾನು ಒಂದು ಹೇಳಿದೆ, ಸರ್ ಪ್ಲೀಸ್. ಯಾಕಂದರೆ ಇದುವರೆಗೂ ನಾನು ಸಾಂಗ್ ಮೇಕಿಂಗ್ ಆಗಲಿ ಯಾವುದಕ್ಕೂ ಕೂತಿದ್ದಾಗಲಿ ಯಾವುದೂ ಇರಲಿಲ್ಲ. ಪ್ರೇಮ್ ಸರ್ ಜೊತೆ ಆಲ್ಮೋಸ್ಟು ಫಸ್ಟು ಕತೆ ಆಗಿದ ತಕ್ಷಣ ಸರ್ ಕೂತಿದ್ದೆ ನೆಕ್ಸ್ಟ್ ಸಾಂಗ್ಗೆ. ಕೂತಾಗ ನಾನು ಪ್ರೇಮ್ ಸರ್ನು ಅರ್ಜುನ್ ಜೈನ ಸರ್ ಮೈಸೂರಿಗೆ ಹೋದರು. ಮೈಸೂರಿಗೆ ಹೋಗಿ ಆಲ್ಮೋಸ್ಟ್ ಒಂದು 2.5 months ಕೂತ್ಕೊಂಡು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇನ್ನೇನೂ ಇಲ್ಲ. ಈ ವಾರ ಹೋದಾಗ ವಾರ ನಾನು ಹೋಗ್ತಾ ಇದ್ದೆ ಮೈಸೂರಿಗೆ. ಹೋದಾಗೆಲ್ಲ ಕೇಳಿದಾಗ ಈ ವಾರ ಒಂದು ಮ್ಯೂಸಿಕ್ ಹೇಳಿಸ್ತಿದ್ರು, ನೆಕ್ಸ್ಟ್ ವಾರ ಅದು ಅಲ್ಟಿಮೇಟ್ ಆಗಿರ್ತಿತ್ತು. ನೆಕ್ಸ್ಟ್ ವಾರ ಆಗೋಷ್ಟರಲ್ಲಿ ಇಲ್ಲ ಯಾಕೋ ನನಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ಚೇಂಜಸ್ ಮಾಡಿ ಕರೆಕ್ಷನ್ಸ್ ಮಾಡಿ 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 ಒಂದು ಬೆಸ್ಟ್ ಸಾಂಗ್ಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಆ್ಯಂಡ್ ಮೋರ್ ಓವರ್ ಅರ್ಜುನ್ ಜೈನ ಸರ್ ಈ ಸಿನಿಮಾಗೆ ಸ್ಪೆಂಡ್ ಮಾಡಿರೋಷ್ಟು ಟೈಮ್ ನನ್ನ ಪ್ರಕಾರ ಯಾವ ಸಿನಿಮಾಗೂ ಟೈಮ್ ಸ್ಪೆಂಡ್ ಮಾಡಿಲ್ಲ. ಆಲ್ಮೋಸ್ಟ್ ಲೈಕ್ ಪ್ರೇಮ್ ಸರ್ ಹೆಂಗೆ ಅಂತಂದರೆ ಇದಕ್ಕಿಂತ ಏನಾದರೆ 11 ಗಂಟೆಗೆ ಫೋನ್ ಮಾಡಿದ್ರೆ ಎಲ್ಲಿದ್ದೀರಾ ಅಂತಂದರೆ ಅರ್ಜುನ್ ಜೈನ ಸ್ಟುಡಿಯೋಗೆ ಕೂತಿರ್ತೀನಿ ಅಂತಿದ್ರು. ಅವಾಗ ಅಷ್ಟು ಟೈಮ್ ಇದಕ್ಕೆ ಡೆಡಿಕೇಟ್ ಮಾಡಿ ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್ ಕೊಟ್ಟಿದ್ದಾರೆ. ಮೋರ್ ದೆನ್ ಎನಿಥಿಂಗ್ ಶ್ಯಾಮ್ ಸರ್ ಆನಂದ್ ಆಡಿಯೋ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಬೇರೆ ಆಡಿಯೋ ಕಂಪ್ನಿ ಅನ್ನೋದಕ್ಕಿಂತ ನಮ್ಮ ಸ್ವಂತ ಆಡಿಯೋ ಕಂಪ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಒಂದ್ಸತಿ ಶ್ಯಾಮ್ ಸರ್ ಹತ್ರ ಮಾತಾಡೋ ಮುಗಿದಾದ್ಮೇಲೆ ಅವ್ರ ಟೀಮಲ್ಲಿ ಪ್ರತಿಯೊಬ್ಬರು ಸಹ ಆಗುತ್ತೆ ನಮಗೆ.
ಅವರಿಗಿಂತ ಜಾಸ್ತಿ ಫೋನ್ ನಾವೇ ಅವ್ರಿಗೆ ಮಾಡ್ತೀವಿ. ಯಾವುದೇ ಒಂದು ಅಪ್ಲೋಡಿಂಗ್ ಆಗಲಿ ಏನೇ ಆಗಲಿ. ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಇದೆ ಆನಂದ್ ಆಡಿಯೋದಲ್ಲಿ. ನಾವು ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮ ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ಆಡಿಯೋ ಕಂಪನೀಸ್ ಅಂತಂದರೆ ಇಟ್ ಈಸ್ ಆನಂದ್ ಆಡಿಯೋ. ನಾವು ಆಲ್ಮೋಸ್ಟ್ ಸರ್ 2022 ಡಿಸ್ಕಷನಲ್ಲಿದ್ವಿ ಸೊ ಆಡಿಯೋ ಬಗ್ಗೆ. ಅವಾಗಿಂದನೂ ನಾನು ಹೇಳಿದೆ ಸರ್ ಏನು ಮಾಡ್ತೀವಿ ಅಂತ ನಾವು ನಿಮಗೆ ತೋರಿಸಾದ್ಮೇಲೆ ನನ್ನ ನಂಬರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಆಲ್ಮೋಸ್ಟ್ 2 ಇಯರ್ಸಿಂದ ಡಿಸ್ಕಷನ್ ಇದ್ದಾಗಲೂ ನಾನು ನಂಬರ್ ಬಗ್ಗೆ ನೆಗೋಷಿಯೇಷನ್ನೇ ಮಾಡಿರಲಿಲ್ಲ. ನೆಗೋಷಿಯೇಷನ್ ಸ್ಟಾರ್ಟ್ ಮಾಡಿದ್ದೆ ಈ ಮಂತ್ ಫಸ್ಟ್ ವೀಕಿಂದ. ವಿತಿನ್ ಸಮ್ ಟೈಮ್ ಅದನ್ನು ಮುಗಿಸಿದ್ರು. ಸ್ವಲ್ಪ ಸಾಂಗ್ಸ್ ಕೇಳಿದ ಮೇಲೂ ಸಹ ತುಂಬ ಖುಷಿಪಟ್ಟರು. ವೆರಿ ಪಾಸಿಟಿವ್ ಆಗಿ ಮಾಡಿಕೊಟ್ರಿ ಇದನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಜೊತೆ ಒಂದು ಅಸೋಸಿಯೇಷನ್ ಇಟ್ಸ್ ಅ ಬಿಗ್ ಸ್ಟ್ರೆಂತ್ ಫಾರ್ ಅಸ್. That's it. Sorry. ಎಲ್ಲರ ಯಕ್ಷ ಪ್ರಶ್ನೆ ಆ ನಂಬರ್ This audio is sold for 70 crores, 70 lakhs. That is the number of the audio of Kate. Yes. Thank you. ನನಗೆ ಆಡಿಯೋ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು ಕಲ್ತಿದ್ದು ಫಿಗರ್ ಹೇಳ್ತಾರಂತ ಗೊತ್ತಿಲ್ಲ. ಮತ್ತೊಂದೇ ಏನಿಲ್ಲ, ಎಲ್ಲ ವೈಟೇ ಬನ್ನಿ, ವೈಟೇ ಇಲ್ಲ. ನಮ್ಮ ಬಾಸ್ ಹೀರೋ, ನನಗೆ ಸ್ಕ್ರೀನ್ ಮೇಲೆ ನನ್ನ ಬ್ರದರ್ ಹೀರೋ, ಬಟ್ ಬ್ಯಾಕ್ ಅವನೇ ಹೀರೋ. ಓಕೆ, ಅರ್ಜುನ್ ಸರ್, ನಿಮ್ಮ ಹಿಂದಿನ ಸಿನಿಮಾಗಳಲ್ಲೂ ಗಮನಿಸಿದ್ರೆ ಬುಡಾಪೆಸ್ಟ್ನಲ್ಲಿ ಹಾಗೆ ಹೀಗೆ ನೀವು ಬೇರೆ ಕಡೆ ಹೋಗಿ ಆರ್ಕೆಸ್ಟ್ರೇಷನ್ ಮಾಡಿರೋದು ನಾವು ನೋಡಿದ್ದೀವಿ. ಈ ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಅಂತ ಪ್ರೇಮ್ ಸರ್ ಹೇಳಿದ್ರು. ಸೊ ನನಗೆ ಗೊತ್ತಿರೋ ಹಾಗೆ, ನನಗೆ ತಿಳಿದಿರೋ ಮಟ್ಟದಲ್ಲಿ ಇಂಡಿಯನ್ ಸಿನಿಮಾದಲ್ಲಿ ಪಠಾನ್ ಸಿನಿಮಾಗೆ ಸುಮಾರು 180 ಜನ ಮ್ಯೂಸಿಷಿಯನ್ಸ್ ವರ್ಕ್ ಮಾಡಿದ್ದಾರೆ. ಅದನ್ನು ಮೀರಿಸಿರ್ಬೇಕು ಈ ನಂಬರ್. ಸೊ ಎಷ್ಟು ಜನ ಇಲ್ಲಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಹಾಡುಗಳು ಹೇಗೆ ಬಂದಿದೆ, ನೀವು ಫಸ್ಟ್ ಕೇಳೋ ವ್ಯಕ್ತಿ, ನೀವು ಕ್ರಿಯೇಟ್ ಮಾಡೋ ವ್ಯಕ್ತಿ. ಸೊ ನಿಮ್ಮ ಹಾರ್ಟಿಂದ ಬಂದಂತಹ ಹಾಡುಗಳು. ಸೊ ದಯವಿಟ್ಟು ಹೇಳಿ ಸರ್. ಮೊದಲನೇದಾಗಿ ಇದು ರೆಟ್ರೋ ಏನು ಸಿನಿಮಾ ಅಂತ ಸರ್ ಡಿಸೈನ್ ಮಾಡಿದ್ರು. ಸೊ ನಾವು ಈ ಫಿಲ್ಮ್ಗೆ ಫಸ್ಟನ್ನೇ ನಾವು 256 ಪೀಸ್ ಆರ್ಕೆಸ್ಟ್ರಾ ನಾವು ಹಾಕಿರೋದು. ನಂಬರ್ ಅಂತ ಹೇಳಿದ್ರೆ 256 ಪೀಸ್ ಆರ್ಕೆಸ್ಟ್ರಾ ಬುಡಾಪೆಸ್ಟ್ನಲ್ಲಿ ಯಾವ ಇಂಡಿಯನ್ ಸಿನಿಮಾ ಇವತ್ತಿಗೂ ಮಾಡಿಲ್ಲ. ಅದೇ ಫಸ್ಟ್ ಟೈಮ್ ಮಾಡಿಲ್ಲ. ಇದಕ್ಕೆ ಮೊದಲನೇ ಕಾರಣ ಒಂದು KVN ಪ್ರೊಡಕ್ಷನ್ ಪ್ರೇಮ್ ಸರು ಈಗ ಸುಮ್ಮನೆ ಈ ಹಾಡುಗಳಿಗೆ 256 ಆರ್ಕೆಸ್ಟ್ರಾ ಹಾಕ್ಬಿಡೋಕ್ಕಾಗೋದಿಲ್ಲ. ಆ ಹಾಡನ್ನು ಮಾಡಬೇಕು, ಅಲ್ಲಿ ಆರ್ಕೆಸ್ಟ್ರೇಷನ್ ಮಾಡೋರು ಅಪ್ರೂವ್ ಮಾಡಬೇಕು. ಯಾರೇ ಹೋದ್ರೂ ಸಡನ್ನಾಗಿ ದೇ ವಿಲ್ ನಾಟ್ ಟೇಕ್ ಆ್ಯಂಡ್ ಪ್ಲೇ ದ ಮ್ಯೂಸಿಕ್. ಸ್ಕೋರ್ನ ಅಪ್ರೂವ್ ಮಾಡಬೇಕು. ಸೊ ಆ ಸ್ಕೋರಲ್ಲಿ ಇಷ್ಟು ಬೇಕಾ ಬೇಡವಾ ಅಂತ ಅವರು ಡಿಸೈಡ್ ಮಾಡ್ತಾರೆ. ಸೊ ಲಾಸ್ ಏಂಜಲೀಸಿಂದ ನಮಗೆ ವ್ಯಾಲೆಂಟ್ ಅಂತ ಒಬ್ಬರು CEO, ಬುಡಾಪೆಸ್ಟ್ ಆರ್ಕೆಸ್ಟ್ರಾ CEO, ಅವ್ರು ವರ್ಕ್ ಮಾಡಿದ್ರು. ಅದೇ ಪೀಟರ್ ಅಂತ ಒನ್ ಆಫ್ ದ ಬೆಸ್ಟ್ ಇನ್ ಬುಡಾಪೆಸ್ಟ್, ಅವರು ಅರೇಂಜ್ ಕಂಡಕ್ಷನ್ ಮಾಡಿದ್ರು. ಸೊ ಈ ಫಿಲ್ಮ್ ಮೇನ್ ಸ್ಪೆಷಾಲಿಟಿ ಏನಂದರೆ ಬರೀ 256 ಪೀಸ್ ಆರ್ಕೆಸ್ಟ್ರಾ ಅಲ್ಲ, ಇಂಡಿಯಾವಿನ ಎಲ್ಲ ಬೆಸ್ಟ್ ಮ್ಯೂಸಿಷಿಯನ್ಸ್ ಪ್ಲೇ ಮಾಡಿರೋಂಥ ಹಾಡುಗಳು. ಇಂಡಿಯಾನಲ್ಲಿ ಈಗ ಡ್ರಮ್ಸ್ ಅಂತ ಅಂದರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿದ್ರು, ಪರ್ಕಷನ್ಸ್ ಅಂದರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿದ್ರು. ಈ ರೀತಿ ಎಲ್ಲನೂ ಪ್ರೊವೈಡ್ ಮಾಡಿದ್ರು ನಮ್ಮ ಪ್ರೀತಿಯ KVN ಪ್ರೊಡಕ್ಷನ್. ನನ್ನ ಲೈಫಲ್ಲಿ ಇದು ಒಂದು ಬ್ಲೆಸ್ಸಿಂಗ್ ಅಂತ ಹಾಕ್ಕೊಳ್ತೀನಿ. ಮುಖ್ಯವಾಗಿ ಭಾಳ ದೊಡ್ಡ ಥ್ಯಾಂಕ್ಸ್ ಪ್ರೇಮ್ ಸರ್ ಹೇಳಬೇಕು. ಯಾಕಂದರೆ ಒಂದು 2-3 ತಿಂಗಳು ಆಡಿಯೋಗೋಸ್ಕರ ನನ್ನ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಮೈಸೂರಲ್ಲಿ. ಈ ಫಿಲ್ಮಲ್ಲಿ ಎಷ್ಟು ಹಾಡುಗಳಿದೆ, ಇವರು 6 ಅಂತ ಹೇಳಿದ್ರೆ ನನಗೆ ಈಗಿನ ಗೊತ್ತಾಗ 6 ಇದೆ ಅಂತ. ಯಾಕಂದರೆ ನನಗೆ ಎಷ್ಟು ಮಾಡಿದ್ದು ನಾನು ನೆನಪು ಇಲ್ಲ. ಸರ್ ಜಾಸ್ತಿ ಇದೆ ಸರ್ ಇನ್ನು ಅಂತ. ಆ್ಯಂಡ್ ಬಟ್ ಎವ್ರಿ ಕ್ಯಾರೆಕ್ಟರ್ಗೂ ಒಂದೊಂದು ಥೀಮ್ ಮಾಡಿದ್ರೆ ಹಾಡು ಥರ ಇದೆ. ಒಂದೊಂದು ಥೀಮ್ಗೇನು ಅಷ್ಟು ಖರ್ಚು ಮಾಡಿದ್ವಿ ಅಂದರೆ ಮತ್ತೆ ಪ್ರೇಮ್ ಸಾರೇ ಮಾಡಬೇಕಿದ್ದಾರೆ, ಬೇರೆ ಯಾರು ಸಾಧ್ಯನೇ ಇಲ್ಲ. ಅಷ್ಟು ದುಡ್ಡು ಸ್ಪೆಂಡ್ ಮಾಡ್ಬೋದು, ಬಟ್ ಆ ಥರ ಮ್ಯೂಸಿಕ್ ತೆಗ್ಸೋದಿಲ್ಲ, ಅದು ಒಬ್ಬರೇ ಕೇಳಿ ಅಂದರೆ ಕಿಂಗು ಫಸ್ಟು ಪ್ರೇಮ್ ಸರ್ ಅಂತ ಹೇಳಿ ಸಾಡ್ತೀನಿ. ಆ್ಯಂಡ್ ದ ಡೈನೋಸರ್ ಆಫ್ ಆಲ್ ಹೀರೋಸ್ ಅಂತ ಹೇಳಿ KND ಇರ್ಬೋದು. ಸೊ ಅದ್ಭುತವಾಗಿದೆ. ನಾನು ಸ್ವಲ್ಪ ರಶಸ್ ನೋಡಿದೆ ಸರ್, ಪರ್ಫಾರ್ಮೆನ್ಸು ಕೂಡ ನೋಡಿದೆ, ಮುಂದೆ ಮಾತಾಡ್ಬೋದು. ಬಟ್ ಸರ್ ಐ ವಾಸ್ ಜಸ್ಟ್ ಮೆಸ್ಮರೈಸ್ಡ್. ಅಂದರೆ ಆ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ತೊಗೊಂಡು ಹೋಗಿದ್ರೆ ಅಂದರೆ ನನಗೆ ಎಷ್ಟೋ ಮೂಮೆಂಟ್ಸಲ್ಲಿ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು ಅಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ರು ಧ್ರುವ ಸರ್. ನಾನು ಸಿಕ್ಕಾಗಿ ಅಂದ್ಕೊಂಡಿದ್ದೆ ಸರ್. ಸೊ ಆ್ಯಂಡ್ ಆನಂದ್ ಆಡಿಯೋ ಅವರು ನಮ್ಮ ಫ್ಯಾಮಿಲಿ
ಅಂತ ಹೇಳ್ತೀನಿ. ನಂದು ಆಲ್ಮೋಸ್ಟ್ 150 ಸಿನಿಮಾದಲ್ಲಿ 125 ಸಿನಿಮಾ ಅವ್ರ ಲೇಬಲಲ್ಲಿ ಇರುತ್ತೆ. ಸೊ ಹ್ಯಾಪಿ ದಟ್ ನೀವೇ ತಗೊಂಡ್ರಿ ಸರ್. ಪ್ರೇಮ್ ಸರ್ ಇದ್ದರೆ ನೀವು ಇರಬೇಕು, ಅದಿದ್ರೇ ಅದಕ್ಕೆ ಒಂದು ಪಿಲ್ಲರ್. ಆ್ಯಂಡ್ ಥ್ಯಾಂಕ್ ಯು ಸುಪ್ರೀತ್ ಸರ್, ಆ್ಯಂಡ್ ಥ್ಯಾಂಕ್ ಯು ಪ್ರೇಮ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಅವಕಾಶ ಅಂತ ಅವ್ನು ನನಗೆ ಕೊಟ್ಟಿದ್ದ ಅವಕಾಶ ಅವ್ನು ಕೊಟ್ಟು ನೋಡಿ ಏನಂತಾನೆ. ಅರ್ಜುನ್ ಸರ್ ಒಂದು ಮಾತು ಹೇಳಿದ್ರು, ಬ್ಲೆಸ್ಸಿಂಗ್ ಅಂತ. ನಿಜವಾಗ್ಲೂ ಅನ್ಸುತ್ತೆ ಈ ಮಾತುಕತೆ, ಆ ಪೋಸ್ಟರ್ಸ್, ವಿಷಯಗಳೆಲ್ಲ ಕೇಳಿದಾಗ KVN ಸಂಸ್ಥೆ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, AJ ಸರ್ ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ಆನಂದ್ ಆಗಿರ್ಬೋದು, ಈ ಇಷ್ಟು ಜೊತೆ ಸೇರಿ ಇಂಥದ್ದು ಒಂದು ಆಗ್ತಾ ಇದೆ ಅನ್ನೋದೇ ಒಂದು ಬ್ಲೆಸ್ಸಿಂಗ್. ಐ ಥಿಂಕ್ ದೇವರ ಆಶೀರ್ವಾದ ಇದ್ರೆ ಮಾತ್ರ ಈ ಥರ ಒಂದು ಕ್ರಿಯೇಟಿವ್ ಟೀಮ್, ಪ್ಯಾಷನೇಟ್ ಟೀಮ್ ಜೊತೆ ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೂ ಆಡಿಯನ್ಸ್ ಆಗಿ, ಕನ್ನಡಿಗರಾಗಿ ಬಹಳ ಹೆಮ್ಮೆ, ಕುತೂಹಲ ಇರುವಂತಹ ಸಿನಿಮಾ. ಈ ಕುತೂಹಲಕ್ಕೆ ಬಹಳ ಮುಖ್ಯವಾದ ಮತ್ತೊಂದು ಕಾರಣ ಅಂದರೆ ಆ ಲುಕ್ ನೋಡಿ, ಅಲ್ಲಿ ಪ್ರತಿಯೊಂದು ಮೈಯಲ್ಲಿ ಇಟ್ಕೊಂಡು ಧ್ರುವ ಸರ್ ಅವ್ರ ಐಸು, ಆ ಲುಕ್ ಸೀರಿಯಸ್ಲಿ KD ಅಂದ ತಕ್ಷಣ ಆ ಕಣ್ಣಿಗೆ ಬರುವಂಥದ್ದು ಅಷ್ಟು ಪರ್ಫೆಕ್ಟ್ ಆಗಿದೆ ಆ ಶಾಟ್. ಧ್ರುವ ಸರ್ ಈ ಸಿನಿಮಾಗೆ ಕೆಲಸ ಮಾಡೋದು ಹೇಗಿತ್ತು, ಪ್ರೇಮ್ ಅವ್ರ ಜೊತೆ ಕೆಲಸ ಮಾಡೋದು ಹೇಗಿತ್ತು? ಮೊದಲನೇದಾಗಿ ಅವ್ನು ಮಾತಾಡೋಕೆ ಮುಂಚೆ ನಾನು ಮಾತಾಡ್ತೀನಿ. ಮೊನ್ನೆ ಶೂಟಿಂಗ್ ಮಾಡಿದೆ, ನೆನ್ನೆ ಕರೆಕ್ಟು ರವಿ ಸರ್ ಶೂಟ್ ಮಾಡಿ ಬಂದ ಕರೆಕ್ಟಾಗಿ ಬಂದ ರವಿ ಸರ್ ಏಯ್ ಏನ ನೀನು 10 ವಾರ ಶೂಟಿಂಗ್ ಬಗ್ಗೆ ನೀನು ಏನ ನೀನು ಅಂತ ರೂಮ್ಗೆ. ಅಯ್ಯೋ ಇಲ್ಲ ಅಣ್ಣ ಯಾರು ಹೇಳಿದ್ದು ನಿಮಗೆ? ನಾನು ಅವಾಗ ರವಿ ಸರ್ ಹೇಳಿದೆ, ಇಲ್ಲ ಸರ್ ಅವನು 7 ಗಂಟೆ ಬರ್ತಾನೆ. 7 o'clock ಈಸ್ ಮೈ ಬ್ರದರ್. ಅವನು ಹೀರೋ ಸೆಕೆಂಡ್ರಿ ನನಗೆ. ಈಸ್ ಮೈ ಬ್ರದರ್, ನನ್ನ ತಮ್ಮ. ಎಲ್ಲ ನಿಂತು 7 ಅಂದರೆ 7 o'clock ಇರ್ತಾನೆ. ತಪ್ಪಿ ಬೈ ಮಿಸ್ಟೇಕ್ ಒಂದು 10 ನಿಮಿಷ ಲೇಟ್ ಆದರೆ ನನಗೆ ಮೆಸೇಜ್ ಮಾಡ್ತಾನೆ, ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯ್ತು 15 ನಿಮಿಷ. ಬಟ್ 10 ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ತೋರಿಸ್ತಾನೆ, ಏನು ಫೋನ್ನ, ಅಣ್ಣ ನೋಡೋಣ 7:10 ನೋಡೋಣ, ಇನ್ನೂ 1 ನಿಮಿಷ ಬ್ಯಾಲೆನ್ಸ್ ಇದೆ ನಿಮ್ಮದು ಅಂತ. ಅಂದರೆ ಅಷ್ಟು ಪ್ರಾಂಪ್ಟಾಗಿ ಏನು ಕೇಳ್ತೀನಿ ಎಲ್ಲ ಇಟ್ಟಿದ್ರು ನಂಗಂದ್ರು. ಸೊ ಯಾವಾಗಲೂ ಸೇ ಪ್ರಾಂಪ್ಟಾಗಿ ತುಂಬ ಡೆಡಿಕೇಟ್ ಅಂದರೆ ಅವನ ಬಗ್ಗೆ ಮಾತಾಡೋಂಗಿಲ್ಲ, ಇನ್ನೊಂದ್ಸಲ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ. ಬಟ್ ಇಸ್ ಎ ಪ್ರಾಂಪ್ಟ್. ಆ್ಯಂಡ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಹಪ್ಪು ಅವರು ಮತ್ತು ಶಿವಣ್ಣ ಅವ್ರನ್ನ ಧ್ರುವನ ನೋಡ್ತಾ ಇದ್ದೀನಿ, ಅವರಿಬ್ಬರ ಧ್ರುವನ ನೋಡ್ತಾ ಇದ್ದೀನಿ. ನಿಜವಾಗಿ ಅಷ್ಟು ಇನ್ನೋಸೆನ್ಸ್, ಅಷ್ಟು ಅದ್ಭುತವಾಗಿ. ಈಗ ನಮ್ಮ ಅರ್ಜುನ್ ಹೇಳಿದ್ರು, ನಾನು ಓಪನಿಂಗ್ ಒಂದು ಸೀನ್ ತೆಗ್ದೀನಿ, ಓಪನಿಂಗ್ ಒಂದು ಸೀನ್ ಇಡೀ ಸಿನಿಮಾ ಏನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ನನಗೆ ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ನೀವು ಥರ ಹಾಕ್ಬೇಕಲ್ಲ ನಾನು ಅನ್ಸುತ್ತೆ, ಆ ಥರ ಆ್ಯಕ್ಟ್ ಮಾಡಿ. ಸೊ ಏನಕ್ಕೆ ಹೇಳಿದೆ ಅಂದರೆ ಅವ್ನು ಮಾತಾಡೋಕೆ ಮುಂಚೆ ನನ್ನ ಬಗ್ಗೆ ಏನಾದ್ರು ಬೈದಿರ್ಬಿಟ್ಟು ಅಂತ ಹೇಳಿದೆ. ಇಲ್ಲೊಂದು ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ, ಎಸ್ಪೆಷಲಿ ನನ್ನ VIPs ಎಲ್ರಿಗೂ ನಮಸ್ಕಾರ. KD ಅಂದರೆ ಎಕ್ಸ್ಪ್ಯಾನ್ಷನ್ ಕಾಳಿದಾಸ. ಈ ಸಿನಿಮಾದಲ್ಲಿ ಕಾಳಿದಾಸ ಈ ಪಾತ್ರ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಅಂದರೆ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಈ ಸಿನಿಮಾ ಹೆಂಗೆ ಶುರು ಆಯಿತು ಅಂತ ಹೇಳ್ತೀನಿ. ಅಫ್ಕೋರ್ಸ್ KVN ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಶನ್ ಇರುತ್ತಲ್ಲ. KVN ಸರ್ ಕೇಳಿದ್ರು, ಸರ್ ಯಾರು ಮಾಡೋಣ ಸರ್, ಯಾರ ಜೊತೆ ಮಾಡೋಣ ಸರ್? ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ, ಇಲ್ಲ ಪ್ರೇಮಣ್ಣನ ಹತ್ರ ಒಂದ್ಸರಿ ಮಾತಾಡೋಣ, ಯಾಕೆಂದರೆ ಮೊನ್ನೆ ಮೀಟ್ ಆಗಿದ್ದೆ ಅವ್ರ ಹತ್ರ. ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ, ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ. ಗಾಡ್ಸ್ ಗ್ರೇಸ್ ಎಲ್ಲ ಥಿಂಕಿಂಗ್ ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯಿತು. ನನಗೆ ಯಾವಾಗಲೂ ಒಂದು ಭಯ ಆಯಿತು, ಯಾಕೆಂದರೆ ಡೈರೆಕ್ಟರು ತುಂಬಾ ಕರೆಕ್ಟು, ನಮ್ಮ ಆಡಿಯನ್ಸ್ ಪಲ್ಸ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿರುವಂಥ ನಿರ್ದೇಶಕರು. ಆ್ಯಂಡ್ ಆಲ್ಸೋ ಈಸ್ ಅ ಸೀನಿಯರ್ ಡೈರೆಕ್ಟರ್. ಬಟ್ ನಾನು ಸೆಟ್ಗೆ ಹೋದಾಗ ಹಿ ವಾಸ್ ಅ ಟೀಚರ್ ಆ್ಯಕ್ಚುಲಿ. ಅವ್ರ ಕ್ಯಾರೆಕ್ಟರ್ ಹೇಗಿರಬೇಕು ಅನ್ನೋದು ಅವರು ತುಂಬಾ ಚೆನ್ನಾಗಿ ಗೊತ್ತು. ಹಿ ಯೂಸ್ ಟು ಎನ್ಯಾಕ್ಟ್. ನಾನು ತುಂಬಾ ಈಸಿ ಆಯಿತು. ಪ್ರತಿಯೊಬ್ಬರು ಕಲಾವಿದ್ರಿಗೂ ಈ ಥರ ಡೈರೆಕ್ಟರ್ ಸಿಗಬೇಕು ಆ್ಯಕ್ಚುಲಿ. ಏನಕ್ಕೆ ಅಂದರೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಮಲಯ, ಆ್ಯಕ್ಟ್ ಮಾಡಿ ಹಿಂಗೇ ಬೇಕು, ನಮ್ಗೆ ಹಿಂಗೇ ಬೇಕು ಮಗನ ಬಾಡಿ ಲ್ಯಾಂಗ್ವೇಜು ಅಂತ. ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗೆಯಲ್ಲ, ಕಾಂಪೋಸಿಷನ್ಸ್ ಇರುತ್ತೆ, ನೀಟಾಗಿ ಶಾರ್ಟ್ ಡಿವಿಷನ್ಸ್ ಇರುತ್ತೆ. ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಮಣ್ಣ. ಆ್ಯಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ, ಆನಂದ್ ಆಡಿಯೋ. ನಾನು ಶ್ಯಾಮ್ ಸರ್ಗೂ ನನಗೂ ಹೆಂಗೆ ಸಂಬಂಧ ಅಂದರೆ, ನಮಗೆ ಅದ್ದೂರಿಯಲ್ಲಿ ಫಸ್ಟ್ ಆಡಿಯೋ ತೊಗೊಂಡಿದ್ದೆ ಶ್ಯಾಮ್ ಸರ್. ಆಗ ಹೊಸಬ್ರದ್ದು ಯಾರು ತೊಗೊತಾ ಇರಲಿಲ್ಲ, ಆನಂದ್ ಆಡಿಯೋ ತೊಗೊಂಡ್ರು. ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು 1000 CD ಫ್ರೀ ಕೊಟ್ಟಿದ್ರು.
ನಾನು ಯೂಶಲಿ ಏನು ಮಾಡ್ತಿದ್ದೆ ಅಂದರೆ ಈ 1000 CD ಆಗ ಸಿ ಡಿ ತೊಗೊಂಡೋಗಿ ತಕ್ಷಣ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ ಮತ್ತೆ ಆ ಬಸ್ ಹುಡ್ಕೊಂಡು ಕೊಟ್ಬಿಡು, ಈ ಬಸ್ ಹುಡ್ಕೊಂಡು ಕೊಟ್ಬಿಡು, ಈ ಆಟೋದವ್ರು ಕೊಟ್ಬಿಡೋಣ ಅಂತ ಪ್ರತಿಯೊಂದು ಇದು ಇಮಿಡಿಯೇಟ್ ಆಗಿ ಒಂದು 2 ದಿವಸದಲ್ಲೇ 1000 CD ಆಗೋಯ್ತು. ಆ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದು 80,000 ಅಡ್ಜಸ್ಟ್ ಮಾಡಿ ತಿರ್ಗಿ ಹೋದ್ರೆ ಅವ್ರೊಂದು 2-3 ಸಲ 1000 CDs ಕೊಟ್ಟು ಅದನ್ನ ತಿರ್ಗಿ ಕರೆದ್ರು, ಏನು ದುಡ್ಡು ಹಂಚ್ತಾ ಇದ್ದೀರಾ, ಏನು ತರ ಕೆಡ್ಸ್ಕೊಬೇಡಿ, ತಗೊಳ್ಳಿ 1000 CD ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಆ ರೀತಿ ಸಪೋರ್ಟ್ ಮಾಡಿದಂಥ ಶ್ಯಾಮ್ ಸರ್ ಮತ್ತೆ ಆನಂದ್ ಅವರು, ಆನಂದ್ ಆಡಿಯೋ ಕಂಪನಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಫಸ್ಟ್ ಸಿನಿಮಾ ಅದ್ದೂರಿ ಸಿನಿಮಾ ಬಡ್ಜೆಟ್ ಒಂದು 4 ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟ್ ಆ್ಯಂಡ್ ಮೀಡಿಯಾ ಅಂದರೆ ಪಬ್ಲಿಸಿಟಿ ಎಲ್ಲ ಸೇರಿ. ಇವತ್ತು ಆಡಿಯೋನೇ ಅದ್ರ 4ರಷ್ಟು ಅಂದರೆ 17.3 ಕೋಟಿಗೆ ಹೋಗಿದೆ. ಅಂದರೆ ವೆರಿ ವೆರಿ ಹ್ಯಾಪಿ. ಆಲ್ಸೋ ಈ ಜರ್ನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ವೆಂಕಟ್ ಸರ್ಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ಹಾಸ್ಪಿಟಲ್ ಇದ್ರೂ ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಆರ್ಜಿನಿಯರ್ ಸರ್ಗೆ ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾವಿಬ್ಬರು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು. ದಿಸ್ KD ಮೂವಿ ಈಸ್ ಎಂಟೈರ್ಲಿ ಪ್ರೇಮಣ್ಣ ಮೂವಿ. ಅವ್ರ ವಿಷನ್ನು, ಅವರ ಡ್ರೀಮು ಮತ್ತು ಅವರ ಎಕ್ಸಿಕ್ಯೂಷನ್ ಆ್ಯಂಡ್ ಆಲ್ಸೋ ನಮ್ಮ DOP ವಿಲಿಯಮ್ಸ್ ಅವರು. ನಿಮಗೆ ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ಶೋರ್. ಇಟ್ ವಿಲ್ ಬಿ ವಾಲ್ಕರ್ ವಿಲಿಯಮ್ಸ್. ಹೊಸದಾಗಿ ವಾಲ್ಕರ್ ವಿಲಿಯಮ್ಸ್ ಅಂತ, ಯಾಕೆಂದರೆ ಲೈಟ್ಸ್ಗೇನು ಬರಾನೇ ಇರಲಿಲ್ಲ, ಅಷ್ಟು ಲೈಟ್ಸ್ ಇರುತ್ತೆ. ನಿಮಗೆ ನಿಜವಾಗ್ಲೂ 1975 ಹೇಗಿರುತ್ತೋ ಹಾಗಿರುತ್ತೆ. ಇಡೀ ಎಂಟೈರ್ ಸಿಟಿನೇ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಬೆಂಗಳೂರೇ ಇನ್ನೊಂದು ಬೆಂಗಳೂರು ಮಾಡಿ ಇಟ್ಬಿಟ್ಟಿದ್ದಾರೆ. ಟೌನ್ ಹಾಲ್ ಅಷ್ಟೇ ಸೇಮ್ ಮೆಷರ್ಮೆಂಟು. ನಿಮಗೆ ಆಲ್ಮೋಸ್ಟ್ ಇನ್ನೇನು ಬಸರ್ ಮಾಡೋದು ಬೇಡ ಅಲ್ವಾ, ನೀವು ಪರವಾಗಿಲ್ಲ ಅಂತೀರಣ, ಇಲ್ಲಿ ಬೇಡ. ಸೊ ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದೆ, 16ನೇ ತಾರೀಕು August 16th ಒಂದು ಫಸ್ಟ್ ಲುಕ್ ಟೀಸರ್ ಬರುತ್ತೆ. ಫಾಲೋಡ್ ಅಪ್ ಒಂದು ಸಾಂಗ್ 24ನೇ ತಾರೀಕು ಸಾಂಗ್ ಬರುತ್ತೆ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕೆಂದರೆ ಫಸ್ಟ್ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರು. ಸಾಂಗ್ಸ್ಗಳೆಲ್ಲ ನಡೀತಾ ಇದೆ. ನನಗೆ ಇದು ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಏಕೆಂದರೆ 1970s ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ವಿಡಿಯೋಲಿ ಏನು ಹಿಂಗಿದ್ಯಾ ಅಂದರು. ನಮ್ಮ ತಂದೆ ನಾನು ಹಿಂಗೆ ಇದ್ದಿದ್ದು ಅಂದರು. ಎಲ್ಲರ ಕಡೆಯಿಂದನೂ ಪಾಸಿಟಿವ್ ನೋಟ್ ಅಂತೂ ಇದೆ, ಒಂದು ಪಾಸಿಟಿವ್ ವೈಬ್ಸ್ ಇದೆ. ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಜಯ ಆಂಜನೇಯ. ಶೂಟಿಂಗ್ ಮ್ಯಾಕ್ಸಿಮಮ್ ಎಂಟರ್ ಸಿನಿಮಾ 150 days ಒಂದು ಮುಗಿಯುತ್ತೆ. 150 days ಯಾಕಂದ್ರೆ ನಮಗೆ ಉಂಟು ಆ ಟೈಮ್. ನಮ್ಮ ಹುಡುಗ ಒಂದಿನ 10 ಗಂಟೆ ಬಂದವನಲ್ಲ, ಒಂದಿನ 1 hour ಅರ್ಧ ಗಂಟೆ ಲೇಟ್ ಮಾಡಿದವನಲ್ಲ ಅವನು. ಸೊ ಅದರಿಂದ ಆ ಟೈಮ್ ಮಾಡಿದ್ವಿ ಯಾವ ಆರ್ಟಿಸ್ಟ್ ಆಗಲಿ. ಸೊ ಬೇಸಿಕಲಿ ನನಗೆ ಧ್ರುವ ಅವರು ಆ ಟೈಮ್ ಬಂದಾಗ, ಸೊ ಬೇರೆಯವರೆಲ್ಲ ಬರ್ತಾರೆ. ಅವಾಗ ಬೇರೆಯವರೆಲ್ಲ ಆ ಟೈಮ್ಗೆ ನಾವು ಒಂದು ಪ್ಲಾನ್ ಮಾಡಿರ್ತೀವಿ. ಅದ್ರ ಪ್ರಕಾರ 150 days ಮ್ಯಾಕ್ಸಿಮಮ್ ಇನ್ನೊಂದು ವೀಕ್ ಶೂಟಿಂಗ್ ಇದೆ. ಅದಾದಮೇಲೆ ಓನ್ಲಿ ಸಾಂಗ್ಸ್ 3 ಸಾಂಗ್ಸ್ ಆಗಿದೆ. ಒಂದು ಸಾಂಗ್ ಕೊರಿಯೋಗ್ರಫಿ ನಾಗೇಶ್ ಮಾಡಿದ್ದಾರೆ, ಇನ್ನೊಂದು ಸಾಂಗು ರಾಜು ಸುಂದರ ಮಾಡಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಇನ್ನು 3 ಸಾಂಗ್ಸಲ್ಲಿ ಒಂದು ಸಾಂಗು ಭೂಷಣ್ ಮಾಸ್ಟರ್ ಮಾಡ್ತಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಇವ್ರು ಮಾಡ್ತಿದ್ದಾರೆ, ಇದು ಪ್ರಭು ಮಾಸ್ಟರ್ ಮಾಡ್ತಿದ್ದಾರೆ, ಪ್ರಭುದೇವ್ ಅವರು. ಆ್ಯಂಡ್ ಇನ್ನೊಂದು ಫಾರಿನ್ ಸಾಂಗ್ ಬಂದ್ಬಿಟ್ಟು ಇನ್ನೊಂದು ಫಾರಿನಲ್ಲಿ ಮಾಡ್ತಿದ್ವಿ. ಫ್ಲೈಟ್ ಅಂದ ತಕ್ಷಣ ನಮ್ಮ ಮಗ ನೋಡ್ತಾನೆ ನಮ್ಮ ಇದ. ಆ್ಯಂಡ್ ಫಾರಿನ್ ಸಾಂಗ್ ಬಂದ್ಬಿಟ್ಟು ಅದು ರಾಹುಲ್ ಮಾಡ್ತಾರೆ. ಅಂದರೆ ಪ್ರತಿ ಸಾಂಗನ್ನು ಒಬ್ಬೊಬ್ರು ಅಂದರೆ ಈ ಸಲ ಯಾರು ರಿಪೀಟ್ ಇಲ್ಲ, ಒಂದೊಂದೇ ಸಾಂಗ್ ಒಬ್ಬರು. ಯಾಕಂದ್ರೆ ನಾನು ಕೆಲಸ ಕಲ್ತ್ಕೋಬೇಕಲ್ಲ, ನಾನು ಫಸ್ಟ್ ಸಿನಿಮಾ ಅಂತಿದ್ದು, ನಾನು ಹೊಸ ಅವ್ರ ಹತ್ರ ಏನಾದರೂ ಕಲಿಬೇಕು ಅನ್ನೋ ಉದ್ದೇಶದಿಂದ ನಾನು ಅವ್ರ ಸ್ಟೇಟ್ ಆಗಿ ಮಾಡಿದ್ದೀನಿ. ಯಾವಾಗಲೂ ರೇಗಿಸ್ತಾ ಇರ್ತಾನೆ, ಯಾರು ಅಷ್ಟೇಟ್ ಆಗಿ ಹೋಗ್ಬೇಡಿ ನೀವು ಅಂತ. ಸರ್, ಈಗ ಈ ಪ್ರಶ್ನೆ ನೀವು ಮತ್ತು ಧ್ರುವ ಅವ್ರದ್ದು ಆರಂಭದಿಂದಾನೇ ಹೇಳ್ತಾ ಇದ್ರಿ ಯುದ್ಧಕ್ಕೆ ರೆಡಿ ಆಗಿದ್ವಿ ಅನ್ನೋದ್ರಲ್ಲಿ. ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ? ಡಿಸೆಂಬರ್ನಲ್ಲೇ ಕೇಳಿ ಬರ್ತಾ ಇದೆಯಾ ಹೇಗೆ ಅನ್ನೋದು ಕನ್ಫರ್ಮೇಶನ್? ಡಿಸೆಂಬರ್ ಅಲ್ಲಿ ಬರುತ್ತೆ, 100% ಬರುತ್ತೆ. ಪದೇ ಪದೇ ಅದು ಒಂದ್ ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ಅನ್ನೋದು. ನಾವು ಟೀಸರ್ ಬಿಟ್ಟಿರೋದು
ಯಾವಾಗಲೂ ಟೀಸರ್ ಬಿಟ್ಟಿದ್ದಾರೆ ಡಬ್ಬಿಂಗ್. ಐ ಥಿಂಕ್ ನೀವು ಒಂದು ವರ್ಷ ಹಿಂದೆ ಟೀಸರ್ ಬಿಟ್ಟಿದ್ದೀವಿ, ಯುದ್ಧ ಶುರು ಮಾಡೋಣ ಅಂತ ಅವಾಗಲೇ 1 ಇಯರ್ ಹಿಂದೆನೆ ಮಾಡಿದ್ದೀವಿ. ಸೊ ದಿಸ್ ಇಸ್ ಕಂಟಿನ್ಯೂ. ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡ್ತಿದ್ದೀವಿ, ಅದು ಜನ ಒಂದು ನಿಂತ ನೋಡ್ಬೇಕು, ಅದಕ್ಕೆ ಯುದ್ಧ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಕ್ಯಾಪ್ಷನ್ ಹಾಕ್ಬಿಟ್ಟಿದ್ದೀವಿ, ವಾರ್ ಬಿಗಿನ್ಸ್. ಸ್ಟಾರ್ಟಿಂಗ್ ಅದೇ ಇದ್ರಲ್ಲಿ ಹೋಗಿದೆ. ಸೊ ಡಿಸೆಂಬರ್ಗೆ ಬರ್ತೀವಿ. ಸರ್ ನಿಮ್ಮ ವಿಶ್ಲೇಷಣೆ ಯುದ್ಧಕ್ಕೆ ರೆಡಿ ಆಗಿದೀವಿ ಅನ್ನೋ ವಿಚಾರ. ಫೀಲ್ಡ್ ಇಳಿದ ಮೇಲೆ ಯುದ್ಧ ಮಾಡಲೇಬೇಕು ಅಲ್ವಾ? ಸತ್ರ ವಿರಮಣ, ಗೆದ್ರೆ ಸಿಂಹಾಸನ, ಯುದ್ಧ ಶುರು ಮಾಡೋಣ. 17 ಕೋಟಿ ಸರ್, ಇಷ್ಟು ದೊಡ್ಡ 17 ಕೋಟಿ 70 ಲಕ್ಷ, ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿಯೋ ಸೇಲ್ ಆಗಿರುವಂಥದ್ರ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ, ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯ್ತು? ಮೊದಲನೇದಾಗಿ ಸಾಂಗ್ಸ್ ಬಂದಾಗ, ನೀವು ಸಾಂಗ್ಸ್ ವಿಸಿಟ್ ಬಂದಾಗ ಹಿಂದೆ ಐ ಥಿಂಕ್ ಆನಂದ್ ಅವರು ಮತ್ತೆ ಶ್ಯಾಮಣ್ಣ ಇದ್ದಾರೆ. ನಮ್ಮ ಸಿನಿಮಾ ಏನಾದ್ರು ಯಾವುದು ಅಡ್ಡ ಆಗಲಿ ಅಂಡ್ ವಿಲನ್ ಆಗಲಿ ಎಲ್ಲ ಅವ್ರ ಹತ್ರ ಇದೆ. ಲಾಸ್ಟ್ ವೀಸ್ ಆಯ್ತಾ ನಮ್ಮ ಸಿನಿಮಾ? ನಮ್ದು ಯಾವುದೂ ಇಲ್ಲ, ಹಿಟ್ ಆಗ್ಯಾವಂತೆ. ಓಕೆ, ಸೊ ದೆನ್ ಒಂದು ಆಮೇಲೆ ಧ್ರುವರ್ದು ಅದು ಹಿಟ್ಟು ಹೋಗರು, ಅದು ಹಿಟ್ ಆಗಿದೆ ಅಂತೆ. ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ ಆಗಿದೆ. ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಒಂದು ಏನಪ್ಪ ಅಂದರೆ ಮ್ಯೂಸಿಕ್ ಅನ್ನೋದಿದೆಯಲ್ಲ, ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದೀವಲ್ಲ, ಸಿಂಗರ್ಗಳ ಕೈಲಿ ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು. ಆ ಪ್ರೈಸ್ ಹೆಂಗೆ ಅಂತಂದರೆ ಕನ್ನಡ ನಾನು ಆಡ್ತಿರ್ತೀನಿ, ಸೊ ತಮಿಳು ಸಿರ್ಸಿರಾ ಮಾಡ್ತಾರೆ, ಹಿಂದಿ ಬಿ ಫ್ರಾಂಕ್ ಅಂತ ಆಡ್ತಾರೆ, ಓಕೆ, ಮಲಯಾಳಮು ವಿಜಯ್ ಯೇಸುದಾಸ್ ಆಡ್ತಾರೆ. ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು ಅಂದರೆ 260 ಜನ ಮೇಲೆ ಮಾಡಿದ್ವಿ. ಅದಲ್ಲದೆ ನಿಮಗೆ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ನ 3 ಜನ ರಿದಮ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ 3 ಜನ ಶಿವಮಣಿ ಮಾಡಿದ್ದಾರೆ. ಅಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರು ರಿಕ್ಕಿ, ಅದಾದ್ಮೇಲೆ ತೋಫಿಕ್ ವಯಸ್ಸು ಅವ್ರು ಮಾಡಿದ್ರು. ಅಂದ್ರೆ ಈ ತರ ಒಂದೊಂದು ಟೀಮ್ ಬರೀ 3 ಜನ ರಿದಮ್ ಮಾಡಕ್ಕೆ ಮ್ಯಾಕ್ಸಿಮಮ್ 60 ಮೆಂಬರ್ಸ್ ಮಾಡ್ತಾರೆ, 60 ಜನ. ಹಂಗೆ 300 ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ. ಅಂದ್ರೆ ಅಷ್ಟು ಖರ್ಚಾಗಿದೆ, ಅಷ್ಟು ಇದು ಮಾಡಿದ್ರೆ ಕ್ವಾಲಿಟಿ ಇಂಪಾರ್ಟೆಂಟು. ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ, ಎಲ್ಲ ಕಡೆ ರೀಚ್ ಆಗಬೇಕು. ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು. ಸೊ ಆ ದೃಷ್ಟಿಯಿಂದ ಹೋಗಿದೆ. ಆಮೇಲೆ ಹಿಂದೆ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಮ್ಯೂಸಿಕಲ್ಲಿ ನಮ್ದು ಸ್ವಲ್ಪ ಹೆಸರಿರೋದ್ರಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ, ಅರ್ಜುನ್ ಜನ ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ. ಆಮೇಲೆ ನಮ್ಮ ಇದ್ರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅದಕ್ಕೆ ಕಾಸು ಕೊಟ್ಟವ್ರೆ ಅಷ್ಟೇ. ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದ್ರೆ ಅಂದ್ರೆ ಒಂದು ಸಣ್ಣ ಎಕ್ಸಾಂಪಲ್, ನಮ್ಮ ಎಡಿಟರ್ ಹತ್ರ ಹೋಗಿ ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ ಅಂತ, ಅದೆಲ್ಲ ಲ್ಯಾಪ್ಟಾಪ್ ಓಪನ್ ಔಟ್ ಹಾಕಂದ್ರೆ ಬಾಸ್ ಓಪನ್ ಆಗಲ್ಲ ಬಾಸ್, ಅಷ್ಟು ಟ್ರ್ಯಾಕ್ಸ್ ಇರುತ್ತೆ. ಒಂದು ಮೊನ್ನೆ ಆನಂದ ಸಾಮಾನ್ಯ ಮತ್ತು ಇವ್ರಿಗೆ ಸಾಂಗ್ ಕೇಳ್ಸಕ್ಕೆ ಅಂದರೆ ಸ್ಟುಡಿಯೋಗೆ ನಾವು ಅರ್ಜುನ್ ಅವ್ರಿಗೆ ಹೇಳಿದೆ ಕೇಳಿಸೋನೆ ಅಂತ. ಅದು ಓಪನ್ ಆಗಲಿಲ್ಲ. ಏನಕ್ಕೆ ಓಪನ್ ಆಗಲಿಲ್ಲ ಅಂದರೆ 700-800 ಟ್ರ್ಯಾಕ್ಸ್ ಇದೆ. ಅಂದರೆ ಇಲ್ಲಿ ಓಪನ್ ಆಗಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋ ಓಪನ್ ಆಗಲ್ಲ. ಅದು ತೊಗೊಂಡೋಗಿ ಚೆನ್ನೈಲಿ ಮಾಡಬೇಕು, ತೊಗೊಂಡೋಗಿ ಬಾಂಬೆಲಿ ಮಾಡಬೇಕು, ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ. ಅಂದರೆ ಅಷ್ಟು ಇದನ್ನು ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನು ಹಾಕಿದ್ದು ಬಿಕಾಸ್ ಆಫ್ ಕ್ವಾಲಿಟಿ, ಬಿಕಾಸ್ ಆಫ್ ಸೌಂಡ್. ಇವಾಗಿರೋ ಥಿಯೇಟರ್ಸ್ಗಳಿಗೆ ಮಲ್ಟಿಪ್ಲೆಕ್ಸ್ಗಳಿಗೆ ಸೊ ಎಲ್ಲ ಹಾಕೋಬೇಕಲ್ಲ. ಸೊ ಆ ದೃಷ್ಟಿಯಿಂದ ಇದೊಂದು ಜಾಸ್ತಿ ಖರ್ಚು ಮಾಡಿದ್ವಿ. ಈಗ ಖರ್ಚು ಮಾಡಿರೋದು ಏನು ತೊಂದರೆ ಇಲ್ಲ ಸರ್. 1970-80s ಒಳಗಡೆ ಸಿನಿಮಾ ಮಾಡಿದ್ದೀನಿ ಸರ್ ಇದನ್ನು. ಎಸ್ ಸರ್. ಅದಕ್ಕೆ ಕಮರ್ಷಿಯಲ್ ಸರ್, ನೈಜ ಘಟನೆ. ಅದನ್ನ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀನಿ ನಾನು ಅದನ್ನು. ಸೊ ಆವಾಗಿನ ಬೆಂಗಳೂರನ್ನ ಕಟ್ಟಕ್ಕೆ ಟ್ರೈ ಮಾಡಿದ್ದೀವಿ. ಈಗ ದೊಡ್ಡ ಸುಮಾರು 20 ಎಕರೆ ಸೆಟ್ ಹಾಕಿದ್ದೀವಿ. ಬೆಂಗಳೂರು ಸೆಟ್ ಆಗಿದೆ, ಅಲ್ಲಿ 1.5 ಇಯರಿಂದ ಸೆಟ್ ಇದೆ. ಅದು 20 ಎಕರೆ ಹಾಕಿದ್ದು ಸೆಟ್ನ. ಸೊ ಆಲ್ಮೋಸ್ಟ್ ಅಲ್ಲಿ ನೀವು ಬಂದು ನೋಡಿದಾಗ ರೀಲ್ಸ್ ಬೆಂಗಳೂರು ಹೆಂಗಿರುತ್ತೆ ಹಂಗಿರುತ್ತೆ ನಿಮಗೆ. ಸರ್ ಮೋಹನ್ ಬಿ ಕೆರೆ ಅವರು. ಸರ್ ನಮ್ಮ KFI ಇಂದ ರಂಗನಾಥ್ ಅಂತ. ಸರ್ ಲಾಂಗ್ ಕೊಟ್ಟಿರೋ ಮೂವೀಸ್ಗಳೆಲ್ಲದನ್ನು ಕೂಡ ಹಿಟ್ ಆಗಿದೆ. ಅಂದ್ರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು ಅಂದ್ರೆ ಕರಿಯ ಆಗಿರಲಿ, ಜೋಗಿ ಆಗಿರಲಿ, ಸೊ ಇದರಲ್ಲೂ ಕೂಡ ಧ್ರುವ ಸರ್ನ ಲಾಂಗ್ ಜೊತೆಗೆ ನೋಡ್ಬೋದು. ಸೊ ಕರಿಯ ಆಲ್ಮೋಸ್ಟ್ 675 ಡೇಸು ಮತ್ತೆ ಜೋಗಿ 100+ ಡೇಸು. ಸೊ ಒಂದೇ ಸ್ಕ್ರೀನ್ ನಲ್ಲಿ ತುಂಬಾನೇ ಶೋಸ್ಗಳನ್ನ ಕಂಡಿತ್ತು. ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರುವಂತ ಒಂದು ಟೈಮ್ ನಲ್ಲಿ ಎಷ್ಟು ಡೇಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಡೇಸ್ ಅಂದ್ರೆ ಲೆಕ್ಕ ಸರ್ ನನಗೆ ಆಕ್ಚುಲಿ ಒಂದು ಮೂವಿ 100 ಡೇಸ್ ನ ಓಕೆ. ಆಮೇಲೆ ಮೊದಲೇ ಒಂದು ಕ್ವಶನ್ ಕೇಳಿದ್ರಿ, ಲಾಂಗ್ ಕೊಟ್ಟಿದ್ರೆ ಅಂತ. ನಾನು ಕೊಟ್ಟಿಲ್ಲ, ಹಿಡಿಯೋರು ಲಾಂಗ್ ನನ್ನ ಹತ್ರ ಕೊಡ್ತೀನಿ. ಹಿಡಿಯೋ ಸ್ಟೈಲ್ ಇಂಪಾರ್ಟೆಂಟು. ಅವಾಗ ದರ್ಶನ್ ಹಿಡಿದ್ರು ಅದೊಂದು ಸ್ಟೈಲು.
ದರ್ಶನ್ ಹಿಡಿಯೋ ಸ್ಟೈಲ್ ಇಸ್ ಡಿಫ್ರೆಂಟ್, ಅಣ್ಣ ಹಿಡಿಯೋ ಸ್ಟೈಲು, ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್, ಧ್ರುವ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್. ಮಚ್ಚು ಒಂದೇ ಇರ್ಬೋದು ನಮ್ದು. ಅಲ್ಲೊಂದು ಡೈಲಾಗ್ ಇದೆ ಸರ್, ಬಾಯಿ ಇಟ್ಕೊಂಡು ಅದನ್ನೇನೋ ಹೊಡೆದ್ಬಿಟ್ರೆ ಹುಚ್ಚಾಗುತ್ತೆ, ಆ ಥರ ಡೈಲಾಗ್ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಸೊ ಆ ದೃಷ್ಟಿ ಮೇಲೆ ನಾನು ಮೊದಲು ನನ್ನ ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಹುಚ್ಚ ಅಂದರು ನನ್ನ. ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ. ನಾನು ರಿಲೀಸ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅಟೆಂಡ್ ಒಂದೇ ಸಲ ರಿಲೀಸ್ ಮಾಡೋದು, ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ ಎಲ್ಲ ಥಿಯೇಟರ್ಗೂ ಅಟೆಂಡ್ ರಿಲೀಸ್ ಮಾಡಬೇಕು ಅಂತ. ಕೆಲವರೆಲ್ಲ ನಾನು ಬೈದ್ರ ಆ ಟೈಮಲ್ಲಿ, ಯಾವಾಗ ರಾಜ್ ದಸೋಮೆ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು. ಹೆಂಗೆ ಓಪನ್ ಮಾಡಿದ್ವಿ, ಇಲ್ಲ ಪ್ರೇಮ್ 300 ಥಿಯೇಟರ್ ಹಾಕೋಣ, 400 ಥಿಯೇಟರ್ ಹಾಕೋಣ, ಬೇಡ ಪ್ರೇಮ್. ನಾನು ಹೇಳ್ತೇನೆ ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಜನ ನೋಡಬೇಕು. ನೀವು ಇಲ್ಲೊಂದು 100 ಥಿಯೇಟರ್ ಹಾಕ್ಬಿಟ್ಟು ಅದಾದ್ಮೇಲೆ ಹಿಟ್ ಆದ್ಮೇಲೆ ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾರೆ, ಅದೆಲ್ಲ ಸುಳ್ಳು. ಯಾಕಂದ್ರೆ ಅವ್ನು ಮಾಡಿಸಿ ಇನ್ನೊಂದು ಸಿನಿಮಾ ಸಿಗುತ್ತೆ ನಮಗೆ. ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ ಕ್ರೇಜ್ ಎಷ್ಟು ಸಾಧ್ಯ ಅಷ್ಟು ಥಿಯೇಟರ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಸಿನಿಮಾ ಚೆನ್ನಾಗಿತ್ತು, 1 ವಾರ ಫುಲ್ ಆಗುತ್ತೆ. 1 ವಾರ ಫುಲ್ ಆದಾಗ 100 ದಿನ ಬರೋ ದುಡ್ಡು 3 ದಿನದಲ್ಲಿ ಬರುತ್ತೆ. ಇದನ್ನ ಸ್ಟಾರ್ಟ್ ಮಾಡಿದೆ ನಾನು, ಬಯಸ್ಕೊಂಡವರು ನಾನು, ನನ್ನನ್ನು ಟ್ರೋಲ್ ಮಾಡೋದು. ಥ್ಯಾಂಕ್ ಯು ಸೊ ಮಚ್, ನೋ ಪ್ರಾಬ್ಲಮ್, ಅದರಿಂದ ತಪ್ಪೇನಿಲ್ಲ. ಅಂಡ್ ಜೋಗೇನು ಹಂಗೆ ಮಾಡೋದು. ಜೋಗ ಅಣ್ಣ ಕೇಳಿದ್ರು, ಏನು 360 ಥಿಯೇಟರ್ ರಿಲೀಸ್ ಮಾಡ್ತಿದ್ಯಾ, ಏನು ಬರ ನೀನು ಅಂತ. ಅಣ್ಣ ಒಂದೇ ದಿನಕ್ಕೆ ದುಡ್ಡು ಬರ್ತೇನೆ, ನಾನು ದುಡ್ಡು ಬಂತು, ಪ್ರೊಡಕ್ಷನ್ ನಂದೇ ಅದು, ನಾನು ದುಡ್ಡು ಬಂತು. ಅವಾಗ ಜಯಣ್ಣ ರಿಲೀಸ್ ಮಾಡೋದು ರಾಜ್ಯೋತ್ಸವ, ಅವಾಗಲೂ ಹೇಳಿದೆ 1 ವರ್ಷ ಓಡೋದು 3 ದಿನದ ದುಡ್ಡು ಬಂದದು. ಸೊ ಈಗ ಆ ಟ್ರೆಂಡ್ ಸೇಮ್ ಅದ, ಯಾಕಂದ್ರೆ ಕಾಂಪಿಟೇಷನ್ ಇದೆ. ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ಚಿತ್ರಗಳು ಒಂದು ಲ್ಯಾಂಡ್ ಆಗ್ತವೆ ಇಲ್ಲಿ. ಅವ್ರು ನಾವು ಕಾಂಪೀಟ್ ಮಾಡಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ ಅವ್ರ ಸಿನಿಮಾಗಳಿಂದ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು, ಈ ಡೇಸು ಆ ಡೇಸ್. ನಾನು 1 ವಾರ ಹೋಗಲಿ 2 ವೀಕ್ಸ್ ಹೋಗಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಲಿಂಕ್ ಮಾಡಿ. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು 600 ಥಿಯೇಟರ್ ಇರ್ಬೋದು. ಎಕ್ಸಾಂಪಲ್ ಮನೆಯಿಂದ ಗಲಾಟೆ ನಡೀತಾ ಇದೆ, ಅಷ್ಟು ಇಲ್ಲ, ಇಲ್ಲೇ ಇದ್ದಾರೆ ನಮಗೆ ಇವರು 500 ಇದೆ ನಮಗೆ. ಒಂದು 500 ಥಿಯೇಟರ್ ಇರ್ಬೋದು. 500 ಥಿಯೇಟರ್ ಸಿನಿಮಾ ರಿಲೀಸ್ ಮಾಡಿದ್ರೆ 500 ಥಿಯೇಟರ್ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ. ಈಗ ನಮ್ಗೆ ಕೇಳಿ ಕೊಟ್ಟರೆ 400 ಥಿಯೇಟರ್ ರಿಲೀಸ್ ಮಾಡ್ತೀನಿ, 400 ಥಿಯೇಟರ್ ರಿಲೀಸ್ ಮಾಡ್ತೀನಿ. ಸೊ ಬರೀ 400 ಥಿಯೇಟರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ರೆ ಅದು ಬರಲ್ಲ ನಿಮಗೆ. ಸೊ ಅವಾಗ ಏನು ಮಾಡ್ಬಿಡ್ತೀವಿ, ಎಲ್ಲ ಕಡೆನೂ ಹೋಗ್ತೀವಿ, ಭಾರತ ಎಲ್ಲ ಕಡೆನೂ ಹೋಗುತ್ತೆ. ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವ ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತಟ್ಟು ಹೊರಗಡೆ ಹೋಗ್ತಾನೆ, ಅಲ್ಲಿಗೆ 3 ದಿನ ದುಡ್ಡು ಬರುತ್ತೆ, 6 ದಿನ ಹೋಗ್ತಾರೆ ಆ ಥರ. ಅಂಡ್ ಸರ್, ಲುಕ್ಸ್ ಮತ್ತೆ ಗೆಟಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ ನೀವು ಸುದೀಪ್ ಸರ್ನ, ಶಿವಣ್ಣ ಅವ್ರನ್ನ, ಅಪ್ಪು ಸರ್ನ ಎಲ್ಲರನ್ನು ಕೂಡ ಒಪ್ಸಿದ್ದೀರಾ. ಆ ಕನ್ವಿನ್ಸ್ ಮಾಡೋದು, ನೀವು ಸ್ಟೇಜ್ ಮೇಲೆ ಇರೋರನ್ನು ಕೂಡ ಒಪ್ಸಿದ್ದೀರಾ. ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನು ಸರ್, ಅದರ ರಹಸ್ಯ ಏನು ಸರ್? ಇಲ್ಲ, ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ, ತುಂಬಾ ಸ್ನೇಹಿತರು ಶಿವಣ್ಣ ಜೊತೆ ಕೆಲಸ ಮಾಡಿದ್ದೀನಿ, ಅಪ್ಪು ಜೊತೆ ಕೆಲಸ ಮಾಡಿದ್ದೀನಿ, ದರ್ಶನ ಕೆಲಸ ಮಾಡಿದ್ದೀನಿ, ಸುದೀಪ್ ಸರ್ ಹತ್ರ ಕೆಲಸ ಮಾಡಿದ್ದೀವಿ, ಹೊಸಬರ ಕೆಲಸ ಮಾಡಿದ್ದೀನಿ. ಸೊ ಎಲ್ಲರೂ ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಆಪರೇಟ್ ಮಾಡ್ತಾರೆ. ನನಗೆ ಧ್ರುವನ ಮೋಲ್ಡ್ ಮಾಡೋದು ತುಂಬ ಈಸಿ ಅನಿಸ್ತು. ಯಾಕಂದ್ರೆ ಶಿವಣ್ಣನ ಎಷ್ಟು ಚಂದ ಮೋಲ್ಡ್ ಮಾಡ್ತೀವಿ, ಅಪ್ಪು ಶಿವಣ್ಣ ಅಷ್ಟು ಚಂದಾಗೆ ಬಂದು ಧ್ರುವ. ಇಟ್ಸ್ ಲೈಕ್ ನಾಟ್ ಲೈಕ್ ಹೀರೋ, ಅವ್ರೇನ ಹೀರೋ ಬಂದು ನಾವು ಕಲಾವಿದ ಅಂತ ಗೊತ್ತಿರಲಿಲ್ಲ. ಆಮೇಲೆ ಮಗನ ಇಲ್ಲ ಹೋಗೋ ನಿಂತಲು, ನೀನು ಶೂಟಿಂಗ್ ಇಲ್ಲ ಹೋಗ ಬಸ್ಸಲ್ಲಿ ಕುತ್ಕೊಂಡು ಇಲ್ಲ ಇಲ್ಲೇ ಇರ್ತೀನಿ, ನೀನು ನೋಡ್ತಾ ಕೂತ್ತೀನಿ ಅಂತ ಅನ್ನೋರು. ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ, ಗೆಟಪ್ ಮಾಡಿ, ರೆಡಿ ಮಾಡಿ, ಅದು ಡೆಡಿಕೇಶನ್. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಬಾಡಿನ ಅಷ್ಟು ಮಾಡ್ಕೊಂಡು 100-108 kg 110 kg ಬಾಡಿ ಮಾಡಿ ಸಡನ್ 80 kg ತಗೋ ಮಗ ಅಂತಂದ್ರೆ ಅಣ್ಣ ಒಂದು 20-25 ಡೇಸ್ ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ. ಅಂದ್ರೆ ಇಷ್ಟೇ ಹೇಳ್ತಿದ್ದು ನಾವು ಬಿಟ್ರೆ ಬೇರೆ ಇಲ್ಲ ಆಗಲ್ಲ ಇದಾಗ ಏನು ಹೇಳ್ತಿರ್ಲಿಲ್ಲ. ನಾವು ಮನೆ ಲಾಸ್ಟ್ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಮಗ ಹಿಂದಿನ ಸೀನ್ ತೆಗೆದಿದ್ದೀನಿ, ಮಧ್ಯ ಗ್ಯಾಪ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಇಳಿಸೋದು 10 kg ಇಳಿಸ್ಕೊಡು ಅಂದ್ರೆ ಅಣ್ಣ ಒಂದು 18 ಡೇಸ್ ಟೈಮ್ ಕೊಡಿ ಅಣ್ಣ. 18 ಡೇಸ್ ಇಳಿಸ್ಕೊಂಡ್ಬಿಟ್ಟು 15 kg ಅಷ್ಟು ಇಳಿಸ್ಕೊಂಡು ಬಂದವು. ಅಂದ್ರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ. ಅಂದ್ರೆ ಆ ಥರ ಮೋಲ್ಡ್ ಆಗ್ತಾರೆ ಗೊತ್ತಿಲ್ಲ, ಏನೋ ಪ್ರೇಮ ಭರವಸೆ ಏನೋ. ಸೊ ಅಲ್ಲ ಮಗ ಸರ್ ಆಗುತ್ತೆ. ಸ್ವಲ್ಪ ಕಮರ್ಷಿಯಲ್ ಹೋಗ್ತೀನಿ ಸರ್ ನಾನು ತೀರಾ ಬುದ್ಧಿ ಹೇಳಕ್ಕಂತೂ ಹೋಗಲ್ಲ. ಅಲ್ಲ 70s, ಎಸ್ 70s ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಹಳ್ಳಿ ಇದ್ದಂಗೆ ನಮ್ಮ ಬೆಂಗಳೂರು ಸಿಟಿ, ಅವೆಲ್ಲ ಲಿಟಲ್ ಬಿಟ್ ಹಳ್ಳಿ ಇದ್ದಂಗೆ. ಸೊ ತೀರಾ ನಾನು ಹೋಗೋ ಬಾರೋ ಹೋಗ್ಲಾ ಬಾಲ ಸೊ ಅದೆಲ್ಲ ಯೂಸ್ ಮಾಡಲ್ಲ. ಕೆಲವು ಯೂಸ್ ಮಾಡ್ತೀನಿ, ಕೆಲವೆಲ್ಲ ಮಾಸಿವ್ ಇರ್ತದೆ. ಸೊ ಕಮರ್ಷಿಯಲ್ ಯಾಕಂದ್ರೆ ರೀಚ್ ಎಲ್ಲರಿಗೂ ಆಗ್ಬೇಕಲ್ಲ ಸರ್, ಎಲ್ಲ ಕಡೆ ರೀಚ್ ಆಗ್ಬೇಕು. ಆಮೇಲೆ ಬೇರೆ ನಮಗೆ ಹಿಂದಿ ಡಬ್ ಮಾಡೋದು ಕೆಲವು ಶಾರ್ಟ್ಸ್ಗಳನ್ನ ಏನು ಮಾಡ್ತೀವಿ, ಕ್ಲೋಸ್ ಇದ್ದಾಗೆಲ್ಲ ಹಿಂದಿನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ, ತೆಲುಗಿನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ. ಅದು ಡಬ್ ಮಾಡಬೇಕಾದ್ರೆ ಕ್ಲೋಸ್ ಅಲ್ಲಿ ನಿಮ್ಗೆ ಇದಾಗುತ್ತೆ. ಸೊ ಅದ್ರಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರವ್ರದೇ ಒಂದು ಇದನ್ನ ಮಾಡಿದ್ವಿ. ಯಾಕಂದ್ರೆ ಉದಾಹರಣೆಗೆ ಈಗ ಸಾಂಗ್ ಬರೆಯಕ್ಕೆ ಕೊಟ್ಟೆ ನಾನು, ಚಂದ್ರಬೋಸ್ ಸಾಂಗ್ ಬರೀತಾರೆ, ಇದು ಆಸ್ಕರ್ ಅವಾರ್ಡ್ ಅವರು ಬರೀತಿದ್ದಾರೆ. ಎಲ್ಲ ಸಾಂಗ್ ಅವರೇ ಬರ್ಕೊಟ್ಟಿದ್ದಾರೆ. ಕನ್ನಡ ನಾನು ಮತ್ತೆ ಮಂಜು ನಮ್ಮ ಹುಡುಗ ಅವನು ಬರೆದಿದ್ದಾನೆ. 4 ಸಾಂಗ್ ನಾನು ಬರ್ತೀನಿ, 2 ಸಾಂಗ್ ಅವನು ಬರ್ದಿದ್ದಾನೆ.
ಸೊ ಕನ್ನಡದಲ್ಲಿ. ತೆಲುಗಲ್ಲಿ ಬಂದ್ಬಿಟ್ಟು ಚಂದ್ರಬೋಸ್ ಮಾಡಿದ್ದಾರೆ. ತಮಿಳು ಬಂದು ಮದನ್ ಕರ್ಕಿ ವೈಮೂತ್ ಅವ್ರ ಮಗ ಮಾಡಿದ್ದಾರೆ. ಆ್ಯಂಡ್ ಹಿಂದಿ ಬಂದು ರಕಿಬಾಲಂ ಅಂತ. ಮಲಯಾಳಂ ಬಂದ್ಬಿಟ್ಟು ಗೋಪಾಲಕೃಷ್ಣ ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ. ಬಟ್ ಅವರೆಲ್ಲ ಸಾಂಗ್ಸ್ ಬರ್ಕೊಟ್ಟ ಮೇಲೆ ಹೇಳಿದ್ರು ನನಗೆ, ಪ್ರೇಮ್ ಅವರೇ ನೀವು ವಿಡಿಯೋ ಇದ್ರೆ ಕೊಟ್ಬಿಡಿ, ಯಾಕಂದ್ರೆ ಕೆಲವು ಶಾರ್ಟ್ಸ್ಗಳಲ್ಲಿ ನೀವೇನಾದ್ರು ಇದು ಮಾಡಿದ್ರೆ ಸಾಹಿತ್ಯ ನಾವು ಚೇಂಜ್ ಮಾಡ್ತೀವಿ ಕೆಲವೊಂದು. ಅಂದರೆ ಆ ಥರ ಪ್ರತಿಯೊಂದು ಚೇಂಜ್ ಆಗ್ತಾರೆ ಸರ್, ಲ್ಯಾಂಗ್ವೇಜು ಮತ್ತು ಲಿಪ್ಪು ಇದು ಮೂಟೆ ನಮ್ಗೆ ತಕ್ಕಂತೆ ಸ್ಕ್ರೀನ್ ಪ್ರದರ್ಶನಕ್ಕೆ ತಕ್ಕಂತೆ ಮಾಡ್ತೀವಿ. ಎಸ್ ಸರ್. ಸರ್ ಇಲ್ಲ ಅಂದರೆ ಪ್ರತಿ ಸಾರಿ ಸರ್ ಮದರ್ ಸೆಂಟಿಮೆಂಟ್, ಯಾಕಂದರೆ ತಾಯಿ ದೇವರು. ಓಕೆ, ಇದನ್ನು ಬೇರೆ ಥರ ಎಮೋಷನ್ಸ್ ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಎಮೋಷನ್ಸೇ ಧ್ರುವ ಈ ಸಿನಿಮಾದಲ್ಲಿ ಕಾಳಿದಾಸ ಎಮೋಷನ್ಸು. ನನಗೆ ಪ್ರತಿ ಸಾರಿ ನಾನು ಅರ್ಜುನ ಅವಾಗಲೇ ಹೇಳೋದು, ನೋಡಿದ್ರೆ ತುಂಬ ಫೀಲ್ ಆಗ್ಬಿಡುತ್ತೆ ಓಪನಿಂಗ್ ಸಿನಿಮಾನೇ ಅದನ್ನಂತ. ಅಷ್ಟು ಚೆನ್ನಾಗಿ ನೋಡಿದೆ. ಒಂದು ಸುಮಾರು ಒಂದು 50 ಸರಿ ನಾನು ಎಡಿಟ್ ಮಾಡಿ ನೋಡ್ತಾ ಇರ್ತೀನಿ, ಯಾವಾಗಲೂ ಎಡಿಟ್ ಮಾಡ್ತಾನೆ ಇರ್ತೀನಿ, ಹಗಲು ರಾತ್ರಿ ನೋಡಲ್ಲ. ಸೊ ಧ್ರುವ ನೋಡಿದ್ರೆ ನಾನು ಯಾರೇ ಒಬ್ಬ ಪ್ರೇಕ್ಷಕ ಧ್ರುವನ ಈ ಸಿನಿಮಾದಲ್ಲಿ ನೋಡಿದ್ರೆ ನಾನು ಅವನ ಥರ ಹುಟ್ಟಬೇಕಾಗಿತ್ತು, ಅವನ ಥರ ಬದುಕಬೇಕು, ಅವನ ಥರ ಮಾಡಬೇಕು ಅಂತ ಅನಿಸ್ಬೇಕು. ಅಷ್ಟು ಇನ್ಸ್ಪೈರ್ ಆಗ್ತಾರೆ ಧ್ರುವ. ಅಂದ್ರೆ ಅಷ್ಟು ಎಮೋಷನ್ಸ್ ಇದೆ ಸರ್. ಆ ಪಾತ್ರನ ಎಮೋಷನ್ ತಗೊಂಡೋಗಿದ್ದೀನಿ. ಮೇಡಮ್ ನಮಸ್ಕಾರ, ಹೇಗಿದ್ದೀರಿ? ಓಕೆ. ಪ್ರೇಮ್, ನೀವು ಧ್ರುವ ಸರ್ಜಾದ ಪಂಕ್ಚುವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಆಮೇಲೆ ಲೈಕ್ ಆಡಿಯೋ ರೈಟ್ಸ್ ಇಷ್ಟು ಇದಕ್ಕೆ ಹೋಗ್ತಾ ಇದೆ ಅಂತ. ಬಟ್ ವೇರ್ ಇಸ್ ದ ಪಂಕ್ಚುವಾಲಿಟಿ ಆಫ್ ಬ್ರಿಂಗಿಂಗ್ ದ ಮೂವಿ ಟು ಥಿಯೇಟರ್ಸ್? ಅಲ್ಲಿ ಫುಲ್ ಎಲ್ಲರೂ ದಿನ ಮಾತಾಡ್ತಾ ಇರೋದೇ ಥಿಯೇಟರ್ಸ್ ಮುಚ್ಚೋಗ್ತಾ ಇದೆ ಆಗಿದೆ ಅಂತ. ವಾಟ್ ಇಸ್ ಯೋರ್ ಪಂಕ್ಚುವಾಲಿಟಿ ಟು ಬ್ರಿಂಗ್ ದ ಮೂವಿ ಟು ಥಿಯೇಟರ್ಸ್? ಥ್ಯಾಂಕ್ ಯು ಮೇಡಮ್, ನೀವು ಚೆನ್ನಾಗಿ ಕ್ವಶನ್ ಕೇಳಿದ್ರಿ. ಗುಡ್ ರಿಯಲಿ ಗುಡ್. ಥ್ಯಾಂಕ್ ಯು ಸೊ ಮಚ್. ಅಣ್ಣ ನೀನು ಕೇಳ್ಬಿಟ್ಟೆ ಅದನ್ನೇ ಇಲ್ವಾ? ಓಕೆ ಸರ್, ಒಂದು ಸಿನಿಮಾ ಅನ್ನೋದು ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಅಂಡ್ ಪ್ರೊಡ್ಯೂಸರ್. ಒಂದು ಇದನ್ನು ತಿಳ್ಕೊಳ್ಳಿ, ಮುಚ್ಚೋಗ್ತಾ ಇದೆ. ಎಸ್, ಮುಚ್ಚೋಗ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ. ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ. ಆವಾಗ ವರ್ಷಕ್ಕೆ 3 ಪಿಕ್ಚರ್ 2 ಪಿಕ್ಚರ್ ಮಾಡ್ತಾ ಇದ್ರು ಸರ್, ಒಪ್ಕೊತೀನಿ. ಹೆಂಗ್ ಮಾಡ್ತಿದ್ರು? ಗ್ರಾಫಿಕ್ಸ್ ಇತ್ತ ಸರ್? ಗ್ರಾಫಿಕ್ಸ್ ಇರಲಿಲ್ಲ. ಓಕೆ, ಇವಾಗ ಹಂಗೆ ಮಾಡ್ಕೊಂಡ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾ ಇರೋ ತಗೊಂಡು ನಿಲ್ಲಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಹೊಟ್ಟೆ ಹೋಗ್ಬಿಡ್ತದೆ. ಸೊ ಕಾಂಪಿಟೇಷನ್ ಸಿನಿಮಾ ಮಾಡ್ಬೇಕಂದ್ರೆ ಕ್ವಾಲಿಟಿ ಮಾಡ್ಬೇಕು. ನಾವು ಕ್ವಾಲಿಟಿ ಮಾಡೋಕೆ ಟೈಮ್ ಇಡ್ತೇನೆ ಮೇಡಮ್. ಒಂದು ಕ್ವಾಲಿಟಿ ಮಾಡೋದ್ರೆ ಟೈಮ್ ಬೇಕೇ ಬೇಕು. ಒಂದು ಹಂಗನ್ಬಿಟ್ಟು ನಾನು ಹೋಗಿದ್ರು ಅವ್ರಿಗೆ ಬಾವಾಗ ನೀನು 3 ಪಿಕ್ಚರ್ ಮಾಡೋದು, ದರ್ಶನ್ ಅವ್ರಿಗೆ ನೀವು 2 ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಸಾಂಗ್ಸ್ ಎಲ್ಲ ಮಾಡಿ ಅವರು ಒಬ್ಬ ಡೈರೆಕ್ಟ್ರು ಎಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ 1 ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ. ಇವಾಗ ಒಂದು ರಿಲೀಸ್ ಆಗಬೇಕು ಅಂದ್ರೆ. ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್, ಇರೋರು ದರ್ಶನ್ ಅವರು, ಧ್ರುವ ಅವರು, ಯಶ್, ಆಮೇಲೆ ಸುದೀಪ್ ಅವರು, ಆಮೇಲೆ ಅಣ್ಣ ಶಿವಣ್ಣ, ಅಂಡ್ ದೆನ್ ಇನ್ನ ಇದ್ದಾರೆ, ಗಣೇಶ್ ಅವರು ಇದ್ದಾರೆ, ಸುಮಾರು ಜನ ಇನ್ನ ಇದ್ದಾರೆ. ಸಾರಿ ಹೆಸರು ತಪ್ಪಿಕೊಂಡ್ರಪ್ಪ, ಯಾರೋ ಆಮೇಲೆ ಫ್ಯಾನ್ಗಳು ಬೈದು ನಾನು ಟ್ರೋಲ್ ಮಾಡ್ತಾರೆ ಬಿಡ್ರಿ, ಆಯ್ತಾ ದಯವಿಟ್ಟು. ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರ್ ಇದ್ದಾರೆ. ಸೊ ಎಲ್ಲರೂ ಇದ್ದಾರೆ. ಅವರವರೇ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಮೇಡಮ್. ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಇಷ್ಟು ಜನ ರಿಲೀಸ್ ಆಗುತ್ತೆ ಅಲ್ವಾ ಹೇಳ್ತಾ ಇದ್ದಾರೆ ಸರ್. ಮೇಡಮ್ ಏನು ಮಾಡಕ್ಕೆ ಮಾಡಬೇಕು ಎಲ್ಲರೂ ಮೈಕ್ ಇಟ್ಕೊಂಡು ಹೇಳ್ತಾರೆ, ಬಟ್ ನೋಬಡಿ ಡಸ್ ಇಟ್. ಹೌದು, ಪ್ರಾಕ್ಟಿಕಲ್ ಅಷ್ಟೇ. ಎವ್ರಿ ಡೇ ಎವ್ರಿವನ್ ಟೆಲ್ಸ್ ಓಕೆ ಆಯ್ತು ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ. ವಾಟ್ ನೆಕ್ಸ್ಟ್? ಮೇಡಮ್ ಕನ್ನಡ ಇಂಡಸ್ಟ್ರಿ 17 ಕೋಟಿ 70 ಲಕ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಮುಚ್ಚೋಗಿದೆ ಮೇಡಮ್. ಯಾಕೆ ಇಲ್ಲ, ಎಲ್ಲ ಹೇಳ್ತಾರೆ ಲೈಕ್ ಈ ಪ್ರೊಡಕ್ಷನ್ ಹೌಸ್ ಅವರು ಹೇಳ್ತಾರೆ ಆಡಿಯೋ ಎಲ್ಲ ಕರೆಕ್ಟ್ ಆಗಿದೆ. ಹೌದು ಮೇಡಮ್, ಅವ್ರ ಕೆಪಾಸಿಟಿ. ಸ್ಟಿಲ್ ಯಾಕೆ ಕನ್ನಡ ಇಂಡಸ್ಟ್ರಿ? ಮೇಡಮ್ ಒಬ್ಬ ರೈತ, ಉದಾಹರಣೆ ಹೇಳ್ಬಿಡ್ತೀನಿ, ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಒಂದು ಜಮೀನಲ್ಲಿ ಒಂದು 10 ಗುಂಟೆ ಜಮೀನಲ್ಲಿ ಅವನು ಹುಟ್ಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನು ಬರಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗಿ ಅವನು ಅಲ್ಲಿ ಹೋಗಲ್ಲ ಮೇಡಮ್. ಅವನು ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗಕ್ಕೆ ಹಾಕ್ಬಿಟ್ಟು ಕಬ್ಬು ಹಾಕ್ತಾನೆ. ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಪ್ರತಿಯೊಬ್ಬ ಇವರು ಮಾಡಲೇಬೇಕು. ಅದನ್ನ ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪು. ಓಕೆ, ಇವಾಗ ನೀವು ಹೇಳ್ತಾ ಇದ್ರಲ್ಲ ಕಾಂಪಿಟೇಷನ್, ಇಸ್ ದಿಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಆರ್ ಜಸ್ಟ್ ಅ ಕನ್ನಡ ಫಿಲ್ಮ್? ಯಾವ ಮೇಡಮ್? ಕೇಳಿ ಗೊತ್ತಿಲ್ಲ ಮೇಡಮ್, ನೀವು ಸ್ಕ್ರೀನ್ ಮೇಲೆ ನೋಡಿರ್ಬೇಕು. ಐ ಥಿಂಕ್ ಸೊ. ಅಲ್ಲ ಇವ್ರು ಹೇಳಿದ್ವಲ್ಲ ಮೇಡಮ್, ಚಂದ್ರಬೋಸ್ ಬರೀತಿದ್ದಾರೆ, ಆಮೇಲೆ ಇವ್ರು ಬರೀತಿದ್ದಾರೆ, ಅವ್ರು ಬರೀತಿದ್ದಾರೆ, ಇವ್ರು ಬರೀತಿದ್ದಾರೆ, ಹೇಳಿದ್ನಲ್ಲ ಮೇಡಮ್. ಆಮೇಲೆ ಸಂಜಯ್ ದತ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಇದ್ದಾರೆ, ಇನ್ನೊಬ್ರು ಬರ್ತಾರೆ. ಎಲ್ಲಾ ಸ್ಟಾರ್ಸ್ ಕರ್ಕೊಂಡ್ ಬಂದಿದ್ದಾರೆ. ಈ ಪ್ಯಾನ್ ಇಂಡಿಯಾ ಇದರಿಂದ ಡಿಲೇ ಆಗೋದು ಕನ್ನಡಕ್ಕೆ ಏನ್ ಬಿಸ್ನೆಸ್ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್?
ಪ್ಯಾನ್ ಇಂಡಿಯಾ ಮೇಡಮ್, ಇದು ಬಿಸ್ನೆಸ್ ಸಿನಿಮಾ. ಓಕೆ, So you only think about Business. other languages, not Kannada cinema. What business are you giving to Kannada cinema is important. No, what business are you giving to theaters in Kannada cinema is important, right? ಎಸ್ Yeah. ಎಸ್. Just the- ಫಸ್ಟ್ ಕನ್ನಡ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ. ದುಡ್ಡು ಹಾಕ್ಬಿಟ್ಟು ಮೇಡಮ್, ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋತ್ಬಿಟ್ರೆ ಎಷ್ಟೋ ಜನ 50 ಕೇಳಿದಾರೆ ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ I'm ಕೇಳಿದ್ರೆ just asking, what is the business for Kannada cinema as a producer? ಆಗುತ್ತೆ ನಿಮ್ಗೆ. ಹೌದು, ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಮ ಬಿಸ್ನೆಸ್ ಮೇಡಮ್, ಈಗ ನೀವೇನು ಹೇಳ್ತಾ ಇದ್ದೀರಾ, ಥಿಯೇಟರ್ ಮುಗಿಸಿದೆ ಅದು ಇದು ಅಂತ ಹೇಳ್ತಿದ್ದೀರಲ್ಲ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಿನಿಮಾ. ಪ್ರಶ್ನೆ ಕೇಳಿ ನಾವು ಹೇಳಿಲ್ವಲ್ಲ. ಅಲ್ಲ, ಈಗ ಮೇಡಮ್ ಕೇಳಿದ್ದೇನು, ಅಲ್ಲ, ಅದಕ್ಕೆ ನೀವಿಂದಲೇ ಉತ್ತರ ಬರ್ಬೇಕು. ಒಂದು ನಿಮಿಷ ಅಲ್ಲೇ ಹೇಳ್ತಾ ಇದ್ದೀನಿ ಮೇಡಮ್. ಈಗ ವಿ ಆರ್ ಇನ್ ಮೇ ಅಲ್ವಾ ಮೇಡಮ್? ಜಾನ್ವರಿಯಿಂದ ಮೇವರೆಗೂ ಎಷ್ಟು ಸಿನಿಮಾ ರಿಲೀಸ್ ಆಗಿದೆ? ಮೋರ್ ದೆನ್ 100 ಸಿನಿಮಾಸ್ ರಿಲೀಸ್ ಆಗಿದೆ, ಕರೆಕ್ಟ್ ಅಲ್ಲ? ಇಲ್ಲಿ ಏನ್ ಕಡಿಮೆ ಆಗಿದೆ ಅಂದ್ರೆ ಸಕ್ಸಸ್ಫುಲ್ ಸಿನಿಮಾಸ್ ಬರ್ತಾ ಇಲ್ಲ. ಅದ್ ಬಿಟ್ರೆ ಸಿನಿಮಾಗೆ ಕಡಿಮೆ ಆಗಿಲ್ಲ. ವಾರ 5 ಸಿನಿಮಾ 6 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ಟಾರ್ ಸಿನಿಮಾ ಏನಕ್ಕೆ ಬಂದಿಲ್ಲ ಅಂದ್ರೆ ಸರ್, ಏನಕ್ಕಾಗಿದೆ ಅಂತಂದ್ರೆ ಕೋವಿಡ್ ಅಲ್ಲಿ 2 ವರ್ಷ ಏನಾಯ್ತು, 2 ವರ್ಷದಲ್ಲಿ ಆ ಟೈಮಲ್ಲಿ ಲೂಪಲ್ಲಿ ಇದ್ದಂತ ಸಿನಿಮಾ 22 ನಲ್ಲಿ 23 ನಲ್ಲಿ ರಿಲೀಸ್ ಆಯ್ತು. ಆ ಲೂಪಲ್ಲಿ ಇದ್ದಂತ ಸಿನಿಮಾ. ಸೊ ನಿಮಗೆ ಲಾಸ್ಟ್ ಇಯರ್ ಆಫ್ ದಿ ಫಸ್ಟ್ ಹಾಫ್ ನೋಡಿದ್ರು ಏನು 6 ಮಂತ್ಸ್ ಏನು ಸಿನಿಮಾ ಮನುಷ್ಯ ಅದನ್ನೇ ಹೇಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಫಸ್ಟ್ ಹಾಫ್ ಅಲ್ಲೂ ಸಹ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ. ಸೆಕೆಂಡ್ ಹಾಫ್ ಆಫ್ ದ ಇಯರ್ ವಾಸ್ ವೆರಿ ಗುಡ್. ಈ ವರ್ಷ ಅಷ್ಟೇ ಫಸ್ಟ್ ಹಾಫ್ ಆಫ್ ದ ಇಯರ್ ದೇರ್ ವಾಸ್ ನೋ ಸಿನಿಮಾ. ಸೆಕೆಂಡ್ ಹಾಫ್ ಆಫ್ ದ ಇಯರ್ ಪ್ರತಿ ತಿಂಗಳು ಪ್ರತಿ 2 ವಾರಕ್ಕೂ ಸಿನಿಮಾ ಇದೆ. How long will you blame the pandemic? Theatre industry ಯಾರು blame ಮಾಡ್ತಾ ಇಲ್ಲ. ಮೇಡಮ್, ತೆಲುಗು ಸಿನಿಮಾದಲ್ಲಿ ತೆಲುಗು ಇಂಡಸ್ಟ್ರಿ ಥಿಯೇಟರ್ ಮುಚ್ಚಿಲ್ಲ, ತಮಿಳಲ್ಲಿ ಥಿಯೇಟರ್ ಮುಚ್ಚಿಲ್ಲ, ಹಿಂದಿನ ಥಿಯೇಟರ್ ಮುಚ್ಚಿಲ್ಲ. ಎಲ್ಲ ಇಂಡಸ್ಟ್ರಿ ಇರ್ತಕ್ಕಂಥದ್ದೇ. ಇದು ಒಂದು ಆ ಸೈಕಲ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದ್ರೆ ಒಂದು ಟೈಮ್ ತಗೊಳುತ್ತೆ. ಆ ಟೈಮ್ ತಗೊಂಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಫ್ರಮ್ ದಿಸ್ ಇಯರ್ ಇಟ್ ವಿಲ್ ಬಿ ಬೆಟರ್. ಆಮೇಲೆ ಮೇಡಮ್ ಸಿಂಗಲ್ ಸ್ಕ್ರೀನ್ ಅನ್ನೋದೇನಿದೆ ಅದನ್ನ ಮುಚ್ತಾ ಇದ್ದಾರೆ ಅಂತಿಲ್ಲ. ಮಲ್ಟಿಪ್ಲೆಕ್ಸ್ ಎಷ್ಟಾಗಿದೆ ಗೊತ್ತಾ ನಿಮಗೆ? ಅದೇನಾದ್ರೂ ಗೊತ್ತಿದೆ ಅಂತ ಬರೀ ಬ್ಯಾಂಗ್ಳೂರ್ ಪ್ಲೀಸ್ ಯಾಕೆ ನೋ ಮೇಡಮ್. No, that you should explain some. ಅಲ್ಲ, ಅದನ್ನೇ ನಾನು ನೀವು ಕೇಳಿದ್ರಲ್ಲ ನನಗೆ ಸಿಂಗಲ್ ಸ್ಕ್ರೀನ್ ಅದು. ಈಗ ಉದಾಹರಣೆಗೆ ಯಾವುದು ಕಪಾಲಿ ಕ್ಲೋಸ್ ಆಯ್ತು. ಆ ಕಪಾಲಿ ಕ್ಲೋಸ್ ಆದ್ಮೇಲೆ ಅಲ್ಲಿ ಎಷ್ಟು ಸ್ಕ್ರೀನ್ ಬರುತ್ತೆ ಮಲ್ಟಿಪ್ಲೆಕ್ಸ್ ಗೊತ್ತಾ ಮೇಡಮ್? ಸರ್, ಇವಾಗ ನೀವು ಕೇಳಿದ ಪ್ರಶ್ನೆ ಅರ್ಥ ಆಯ್ತು. ಇವತ್ತು ನಮ್ಮ ಸಿನಿಮಾ ಶೂಟಿಂಗ್ ಅಲ್ಲಿ ನೀವು ಒಂದು ಎಕ್ವಿಪ್ಮೆಂಟ್ಸ್ ಜನರೇಟರ್ ನೋಡಿದ್ರೆ ಎಷ್ಟಿರುತ್ತೆ ಗೊತ್ತಾ ಸರ್? 10 ರಿಂದ 12 ಬರೀ ಜನರೇಟರ್ಸ್ ಯೂಸ್ ಮಾಡ್ತೀವಿ. ನೀವು 20 ವರ್ಷಕ್ಕೆ ಮುಂಚೆ ಹೋದ್ರೆ ಒಂದು ಜನರೇಟರ್ ಇರ್ತಿತ್ತು, ಕರೆಕ್ಟಾ? ಎಷ್ಟು ಲೈಟಿಂಗ್ ಯೂಸ್ ಮಾಡ್ತಾ ಇದ್ದೀವಿ. ಆ ಲೈಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ, ಒಂದು ಶಾರ್ಟ್ ತೆಗೆಯೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ. ಅದಕ್ಕೋಸ್ಕರ ಟೈಮ್ ತಗೋತಿದೆ ಹೊರತು ಯಾರನ್ನು ಇಲ್ಲಿ ಸರ್ ಒಂದು ಸಿಂಪಲ್ ಆಗಿ ಹೇಳ್ತೀವಿ, ಸುಮ್ಮನೆ 150 ದಿನ 120 ದಿನ ಶೂಟಿಂಗ್ ಮಾಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಇಲ್ಲಿ. ಬಿಕಾಸ್ ಆ ಮೇಕಿಂಗ್ಗೆ ತುಂಬಾ ಟೈಮ್ ತಗೊಳ್ತಾ ಇದೆ. ದಟ್ ಈಸ್ ದ ರೀಸನ್ 100-150 ಡೇಸ್ ಹೋಗ್ತಿದೆ. ನೀವು 1980s 1970s 1990s ನೋಡಿದ್ರೆ ಯಾವ ಸಿನಿಮಾ 60 ದಿನದಲ್ಲಿ ಶೂಟಿಂಗ್ ಮಾಡಿಲ್ಲ. Prem, I have a question for you. 100% ಸರ್, ಮೇಕಿಂಗ್ ಸ್ಟೈಲ್ಸ್ ಡಿಫರೆಂಟ್ ಇತ್ತು. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಮೇಕಿಂಗ್ ಕಾನ್ಸೆಪ್ಟೇ ಚೇಂಜ್ ಆಗಿದೆ ಇವತ್ತು. ನೀವು 10 ವರ್ಷದ ಮುಂಚೆ ಹೋದ್ರೆ ಒಂದು ಕಾನ್ಸೆಪ್ಟ್ ಅಲ್ಲಿ ಶೂಟ್ ಮಾಡ್ತಿದ್ರು, 20 ವರ್ಷದ ಮುಂಚೆ ಹೋದ್ರೆ ಒಂದು ಕಾನ್ಸೆಪ್ಟ್ ಅಲ್ಲಿ ಶೂಟ್ ಮಾಡ್ತಿದ್ರು. ಇವತ್ತಿನ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಸಿನಿಮಾ ಇಸ್ ಟೋಟಲಿ ಡಿಫರೆಂಟ್. ಮಗನೇ, ಅವಾಗ ಒಂದು ಸಿನಿಮಾ ರಿಲೀಸ್ ಆದ್ರೆ ಹಿಟ್ ಅಂತ ಬಂದ್ರೆ 20 ಲಕ್ಷ ದುಡ್ಡು ಬರೋದ ಹಿಟ್. ಇವಾಗ ಅದೇ ಸಿನಿಮಾ ಹಿಟ್ ಆದ್ರೆ 200 ಕೋಟಿ ಬರ್ತದೆ. ಅಂದ್ರೆ ಲೆಕ್ಕ ಹಾಕೋ ಜನರೇಷನ್ ಅಂಡ್ ಟೆಕ್ನಾಲಜಿ. ನೋ ಟೆಕ್ನಾಲಜಿ ರೀಲೇ ಇಲ್ಲ ಮರ. ಇವಾಗ ಇಲ್ಲಿ ಕೇಳು, ಅವಾಗ ಏನಿತ್ತು ಅಲ್ಲಲ್ಲ, ಅವಾಗ ಏನಿತ್ತು ನಿಮ್ಗೆ ರೀಲ್ ಇತ್ತು. ಬಂದ ಪಿಕ್ಚರ್ ಆದ್ಮೇಲೆ ಬಂದು ಎಡಿಟ್ ಟೇಬಲ್ ಕಟ್ ಮಾಡಿ ಜಾಯಿಂಟ್ ಮಾಡ್ಬಿಟ್ಟು ತಗೊಂಡೋಗಿ ರಿಲೀಸ್ ಮಾಡ್ಬಿಡ್ತಿದ್ವಿ. ಇವಾಗ ಹಂಗಲ್ಲ, ರೀಲೇ ಇಲ್ಲ. ಇದು ಡಿಜಿಟಲ್ ಮೀಡಿಯಾ. ಇದು ಡಿಜಿಟಲ್ ಅಂದಾಗ ನಾವು ಏನೆಲ್ಲ ಕೆಲಸ ಮಾಡ್ಬೇಕು ಅದಕ್ಕೆ. ನೀವು ಯಾವ್ದಾದ್ರು ತಗೊಂಡೋಗ್ಬಿಟ್ಟು ಪಿಕ್ಚರ್ನ ಥಿಯೇಟರ್ಗೆ ಹಾಕ್ಬಿಟ್ರೆ ನಿಮ್ಗೆ ಅದಾದ್ಮೇಲೆ ತಗೊಂಡು ಡಿಜಿಟಲ್ ಮಾಡಿದ್ರೆ ಕ್ವಾಲಿಟಿ ಇಲ್ಲ ಇದಿಲ್ಲ ಅಂತ ಮುಟ್ಟೋದೇ ಇಲ್ಲ, ಅವನು ಬರೋದೇ ಇಲ್ಲ. ಅವನು 200 ಕೋಟಿ ಖರ್ಚು ಮಾಡೋ 200 ಕೋಟಿ ಖರ್ಚು ಮಾಡೋ ಕ್ವಾಲಿಟಿ ಎಲ್ಲ ಸಿನಿಮಾ ಬೇಕಾಗಿಲ್ಲ ಅಂತ ಅವನು. ಆಮೇಲೆ ಆಡಿಯನ್ಸ್ ನೋಡೋರು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪೀಟ್ ಮಾಡ್ಬೇಕಲ್ಲ ನಾವು ಆಡಿಯನ್ಸ್ ನೋಡ್ಬೇಕಾದ್ರೆ ಗುರು ಏನ್ ತೆಗೆದ ನೋಡಲ್ಲಿ ಆ ಪಿಕ್ಚರ್ ಏನ್ ತೆಗೆದ ಹಿಂದಿ ಏನ್ ತೆಗೆದ ಮಲಯಾಳಂ ಅಂದ್ರೆ ನಾವಿನ್ನ ಅಲ್ಲೇ ಇದ್ದೀವಿ ಅಂತ ಅರ್ಥ ಅಲ್ವಾ? ಸೊ ಅವ್ರವ್ರ ಕೆಪಾಸಿಟಿ ಮಗ ಅಲ್ಲ, ಅವ್ರವ್ರ ಕೆಪಾಸಿಟಿ ಅದು ಹೌದು. ಅಲ್ಲಲ್ಲ, ಅದೇನು ಹೇಳ್ತಾ ಇರೋದು, ಅವ್ರವ್ರ ಕೆಪಾಸಿಟಿ ಅದು. ಹಂಗನ್ಬಿಟ್ಟು ನಾವು ಹೋಗ್ಬಿಟ್ಟು ಧ್ರುವನಿಗೆ 3 ಸಿನಿಮಾ ಮಾಡುವಾಗ ಅಂತ ಹೇಳಕ್ಕಾಯ್ತದ? ಅವ್ರ ಕೆಪಾಸಿಟಿ
ಕೆಪಾಸಿಟಿ, ಕಂಟೆಂಟ್ ಸಿಗಬೇಕು, ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು. ಇಲ್ಲಿ KVN ಸ್ಟ್ರಾಂಗ್ ಆಗವ್ರೆ, ಒಮ್ಮಳೆ ಸ್ಟ್ರಾಂಗ್ ಆಗವ್ರೆ, ರಾಘವೇಂದ್ರ ಸ್ಟ್ರಾಂಗ್ ಆಗವ್ರೆ. ಸ್ಟ್ರಾಂಗ್ ಆಗಿ ಯಾವ ಪ್ರೊಡ್ಯೂಸರ್ ಸಿಗ್ತಾರೆ ಅವ್ರು ಯುದ್ಧ ಮಾಡಕ್ ನಿಂತಿರ್ತಾರೆ, ಫೈಟ್ ಮಾಡ್ತಾರೆ ಅಲ್ವಾ. ಸ್ಟ್ರಾಂಗ್ ಯಾರಿಲ್ಲ ಪಾಪ ಅವ್ರು ಹೊಡೆದಾಡ್ತಾರೆ. ಅವ್ರಿಗೆ ಬಜೆಟ್ ಬೇಕು. ಈಗ ನಾವು ಪಬ್ಲಿಸಿಟಿ ಮಾಡ್ಬೇಕು ಅಂದ್ರೆ ನಮ್ಗೆ ಬಜೆಟ್ ಬೇಕು. ಮೊದಲಾಗಿದ್ರೆ ಇರ್ಲಿಲ್ಲ ಅದು, ಯಾಕಂದ್ರೆ ಪೇಪರ್ ಇತ್ತು, ಒಂದು ಟಿವಿ ಇತ್ತು, ಕೂತ್ಕೊಳ್ಳುವ ಪೇಪರ್ ಎಲ್ಲ ಬರೋರು ಸ್ನೇಹಿತರುಗಳು ಹೇಳುವರು, ಕಷ್ಟ ಸುಖಗಳು ಬರೆಯೋರು, ಚೆನ್ನಾಗಿಲ್ಲ ಚೆನ್ನಾಗಿ ಬರೆಯೋರು, ಇಲ್ಲಾಂದ್ರೆ ಬರೆಯೋರು ನಡೀತಾ ಇತ್ತು. ಈಗ ಹಂಗಲ್ಲ. ಈಗ ಎಷ್ಟಿದೆ ನಿಮಗೆ ಗೊತ್ತಲ್ಲ ಯಾವ ಯಾವ ದಿಕ್ಕಲ್ಲಿದೆ ಪ್ರಚಾರ ಅನ್ನೋದು ಅಲ್ವಾ. ಪ್ರೇಮ್, ಇವಾಗ ಅನಲೈಸ್ ಮಲ್ಟಿಪ್ಲೆಕ್ಸ್ ಅಂತ ನೀವು ಹೇಳಿದ್ರಲ್ಲ, ಅಲ್ಲಿ ಟಿಕೆಟ್ ಪ್ರೈಸಿಂಗ್ ಒನ್ ಇಸ್ ನಿಮ್ KD ಸಿನಿಮಾನೇ ಬೇಕಾದ್ರೆ ಕನ್ನಡ ಇದು ಲೆಸ್ ನಂಬರ್ ಆಫ್ ಥಿಯೇಟರ್ಸ್ ಸ್ಕ್ರೀನ್ಸ್ ವಿಲ್ ಬಿ ಗಿವನ್ ಟು ಕನ್ನಡ ಅಂಡ್ ಮೋರ್ ನಂಬರ್ ಆಫ್ ಥಿಯೇಟರ್ಸ್ ಸ್ಕ್ರೀನ್ಸ್ ವಿಲ್ ಬಿ ಗಿವನ್ ಟು ಅದರ್ ಲ್ಯಾಂಗ್ವೇಜಸ್. ಅದು ಪರಿಸ್ಥಿತಿ. ಮಲ್ಟಿಪ್ಲೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಹೇಳಿದ್ದು. ಬ್ಯಾಂಗ್ಳೂರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗುತ್ತೆ ಗೊತ್ತಾ ಮೇಡಮ್ ತಮಗೆ? No, there is no preference to Kannada cinema. Kannada cinema is lost between everything. ಹಾಗಲ್ಲ ಮೇಡಮ್, ಇಲ್ಲಿ ಇರ್ತಕ್ಕಂಥ ಮನುಷ್ಯ ಬ್ಯಾಂಗ್ಳೂರಲ್ಲಿ ಕನ್ನಡ ಆಡಿಯನ್ಸ್, ಕನ್ನಡ ಗೊತ್ತಿರ್ತಕ್ಕಂಥ ಜನ ಎಷ್ಟು ಮೇಡಮ್ ಪಾಪ್ಯುಲೇಷನ್? No, that you should say that. But that is what I am trying to tell you. If you take a population in Bangalore, ಕನ್ನಡ ಮಾತಾಡ್ತಕ್ಕಂಥ ಜನ ಇರೋದೇ ಕಡಿಮೆ ಅಲ್ಲ ಇಲ್ಲಿ. ನೀವು ವೈಟ್ ಫೀಲ್ಡ್ ಹೋಗಿ ಇನ್ನೊಂದು ಕಡೆ ಹೋಗಿ. Whom are you making Kannada cinema then? For everyone. ನಾವು ಕನ್ನಡ ಜನ ಆಗಿದ್ರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಇಷ್ಟೇ ಟೈಪ್ ತಗೊಂಡು ಈ ತರ ಮೇಕಿಂಗ್ ಮಾಡ್ತಾ ಇರೋದು. ನೀವು ಹೇಳ್ತೀರಾ ಕನ್ನಡ ಎಷ್ಟು ಜನ? ಮೇಡಮ್ ನೀವು ಹೇಳಿದ ಪ್ರಶ್ನೆ ನಾನು ಹೇಳಿಲ್ಲ. ನನ್ನ ಸಿನಿಮಾಗೆ ಬರಬಾರ್ದು ನಾನು ಜನ ಹೇಳಿಲ್ಲ, ನೀವು ಹೇಳ್ತಾ ಇದ್ದೀರಾ. ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ನೀವು ಹೇಳ್ತೀರಿ ಹೊರತು ನಾನು ಹೇಳ್ತಾ ಇಲ್ಲ. What you have to say for multiplex who are charging, first of all it's not affordable ಅಂತ ಒಂದು. ಆಮೇಲೆ ಕನ್ನಡ ಸಿನಿಮಾಗೆ ಯಾವ್ದೋ ಒಂದು ಶೋ, ಯಾರು ಬರ್ತಾ ಇರೋ ಶೋ ಕೊಡ್ತಾರೆ. ಆಮೇಲೆ ಮೇಡಮ್ ಅದು ನೀವು ಹೇಳ್ತಿದ್ರೆ ನಾನು ಸಿನಿಮಾ ಮಾಡೋ ರಿಲೀಸ್ ನಾನು ಬೆಸ್ಟ್ ತಗೊಂಡಿದ್ದೀನಿ, ಬೆಸ್ಟ್ ಪ್ಲೇಸ್ ತಗೊಂಡಿದ್ದೀನಿ. ಡೆಫಿನೆಟ್ಲಿ ಅವ್ರ ಕೆಪಾಸಿಟಿ ಅವ್ರ ಕೆಪಾಸಿಟಿ ತಗೋತಾರೆ ಅಷ್ಟೇನೆ. ಅವ್ರ ಕೆಪಾಸಿಟಿ ಮೇಡಮ್. Of all, I want Dhruva Sarja to answer one thing, because you are always in the limelight when people say, oh, star cinema yavattu barta illa, star cinemaಗಳು delay ಆಗ್ತಾ ಇದೆ, and Dhruva Sarja's name stands tall. I love the topic, once again. Okay, first of all, ಈ press meet, let us not make unpleasant. ನೀವು ಅಲ್ಲ ಓಕೆ, let us not make unpleasant. ನೀವು ಕೇಳ್ತಾ ಇದ್ದೀರಾ, let me answer. ನನಗೆ ನಿಮ್ಮ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ, ಟು ಬಿ ವೆರಿ ಹಾನೆಸ್ಟ್. ಯಾರು ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಬಿಟ್ಟು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರು ಇಲ್ಲ, ಒಳ್ಳೆ ಸಬ್ಜೆಕ್ಟ್ ಸ್ಟಾರ್. ಈಗ ನೋಡಿ, ಜಾನ್ವರಿಯಿಂದ ಇಲ್ಲಿವರೆಗೂ ನಿಮಗೆ ಸರಿಸುಮಾರು ಒಂದು 70-75 ಸಿನಿಮಾ ರಿಲೀಸ್ ಆಗಿದೆ. ಸೊ ಆಗಿದೆ. ನಾವು ಲೆಟ್ ಅಸ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ, ಸ್ಟಾರ್ ಸಿನಿಮಾ ಚೆನ್ನಾಗಿದೆ ಅವರೇ ಸ್ಟಾರು. ಓಕೆ, ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅಫ್ಕೋರ್ಸ್ ಟು ಬಿ ವೆರಿ ಆನೆಸ್ಟ್, ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ. ಈಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲರೂ ಒಂಚೂರು ಒಂದು ಸೆಕೆಂಡ್ ಯೋಚನೆ ಮಾಡೋಣ ಅನ್ನೋ ಒಂದು ಪಾಸ್ ತೊಗೊಂಡಿರೋದು. ಯಾಕೆಂದರೆ ಬಿಕಾಸ್ ಆಫ್ ಕಾಂಪಿಟೇಷನ್. ಕಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗಬೇಕು ಅನ್ನೋದಕ್ಕೆ ನಾವುಗಳು ಒಂಚೂರು ಜಾಸ್ತಿ ಕಥೆಗಳು ಕೇಳ್ತಾ ಇರೋದು. ಸುಮ್ಮನೆ ರ್ಯಾಂಡಮ್ ಆಗಿ ಏನೇನೋ ಮಾಡಿದ್ರೆ ನೋಡೋಣ, ನಾನು ಕಿತ್ತೊಂದು ಸಿನಿಮಾ ಮಾಡೋಣ ಅಂತ ನೀವುಗಳಿಗೆ ಹೇಳ್ತೀರಾ. ಆ್ಯಂಡ್ ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರು ಹೋಗ್ತಾ ಇದೆ ಅಂದರೆ ಇಟ್ ಶುಡ್ ಬಿ ಎ ಯೂನಿವರ್ಸಲ್ ಥಾಟ್. ನಮ್ಮದು ಇವಾಗ ನಮ್ದು ಮಾತ್ರ ಮಾಡೋಂಗಿದೆ, ದಟ್ ಇಸ್ ಡಿಫ್ರೆಂಟ್ ಜಾಬ್. ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದರೆ ಇಟ್ ಶುಡ್ ಬಿ ಎ ಯೂನಿವರ್ಸಲ್ ಥಿಂಗ್. ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾ ಇದೆ. ಆನೆಸ್ಟ್ಲಿ ಎಸ್, ಜಾಸ್ತಿ ಸಿನಿಮಾಸ್ ಮಾಡಬೇಕು. ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ವಿ ವಿಲ್ ಡೂ ಇಟ್. ಥ್ಯಾಂಕ್ ಯು. ಪ್ರೇಮ್ ಸರ್. ಮೇಡಮ್ ಮಾಡೋರು ಯಾರು ಮಾತಾಡ್ತಾರೆ, ಯಾರು ಮಾಡಲ್ಲ ಮೇಡಮ್. ಸಾರಿ ಫಾರ್ ಎಸ್ ಮೇಡಮ್. ಯಾರು ಮಾತಾಡ್ತಾರೆ ಯಾರು ಮಾಡಲ್ಲ ಮೇಡಮ್. ದಯವಿಟ್ಟು ತಪ್ಪು ಬಿಡಿ, ಇದನ್ನ ಮೆನ್ಷನ್ ಎಲ್ಲರೂ ಅಷ್ಟೇ ರಿಕ್ವೆಸ್ಟ್ ಏನು ಗೊತ್ತಾ, ಯಾರ್ಯಾರು ಮಾತಾಡ್ತೀವಿ ನಾವೇನೋ ಹಂಗೆ ಹಿಂಗೆ ಅಂತ ಯಾರು ಮಾಡಲ್ಲ. ಅರ್ಜುನ್ ಅವ್ರಿಗೆ ಈಗ 256 ಪ್ಲಸ್ ನಿನ್ನೆ ಸಾಯಂಕಾಲ 5 ಗಂಟೆಗೆ ಊಟ ಮಾಡಿರೋದು, ಇನ್ನೂ ಏನು ತಿಂದಿಲ್ಲ. ಫಸ್ಟ್ ಕ್ವಶನ್ ಕೇಳ್ಬಿಡಿ, ಏನು ಮುಂದೆ ಅರ್ಥ ಆಗ್ತಾ ಇಲ್ಲ. ಅರ್ಧ ಕಾಣಿಸ್ತಾ ಇಲ್ಲ. ಹೇಳಿ ಸರ್. ಸಾರಿ ಸರ್.
ಬುಡಾಪೆಸ್ಟ್ ಅಲ್ಲಿ ಮ್ಯೂಸಿಕ್ ಮಾಡಿರೋದು 256 ಪೀಸ್ ಆರ್ಕೆಸ್ಟ್ರಾ ಯೂಸ್ ಮಾಡಿರೋದು ಇಲ್ಲಿನ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಓಪನ್ ಆಗುತ್ತೆ. ಯಾಕಂದ್ರೆ ಪ್ರತಿ ಸಿನಿಮಾಕ್ಕೂ ನೀವು ಪ್ರೇಮ್ ಎಲ್ಲ ಜಗಳ ಮಾಡ್ತಾನೆ ಇರ್ತೀರ. ಸೌಂಡ್ ಓಪನ್ ಆಗ್ತಿಲ್ಲ, ಮೈಸೂರಲ್ಲಿ ಓಪನ್ ಆಗಲಿಲ್ಲ, ಇಲ್ಲಿ ಯಾವುದೋ ಸಿಂಗಲ್ ಸ್ಕ್ರೀನಲ್ಲಿ ಓಪನ್ ಆಗಲಿಲ್ಲ, ಡಾಲ್ಬಿನೇ ಓಪನ್ ಆಗಲ್ಲ ಅನ್ನೋ ಕಡೆ ಕೆಲವೊಂದು ಕಂಪ್ಲೇಂಟ್ ಇದೆ ಥಿಯೇಟರ್ಗಳಲ್ಲಿ. ಸೊ ಅದಕ್ಕೆಲ್ಲ ಏನು ಪರಿಹಾರ ಅಂದರೆ ಇಷ್ಟೊಂದು ಮ್ಯೂಸಿಕ್ ಮಾಡಿಬಿಟ್ಟು ನೀವು ಇಷ್ಟೊಂದು ವರ್ಕ್ ಮಾಡಿ ಅಲ್ಲಿ ಆ ಥರ ಸ್ಕ್ರೀನ್ಗಳಲ್ಲಿ ಹೆಂಗೆ ಓಪನ್ ಆಗುತ್ತೆ, ಹೇಗೆ ಅದಕ್ಕೇನು ಬೇರೆ ಪ್ಲಾನ್ ಮಾಡಿ ಸರ್? ಈ ಮಲ್ಟಿಪ್ಲೆಕ್ಸ್ ಅಲ್ಲಿ ಇದರ ಪ್ರಾಬ್ಲಮ್ ಅಷ್ಟು ಪರ್ಸೆಂಟೇಜ್ ಅಲ್ಲಿ ಇಲ್ಲ ಸರ್. ಈ ಸಿಂಗಲ್ ಸ್ಕ್ರೀನ್ಗಳಿದ್ದಾಗ ತುಂಬ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅದರ ಅಲೈನ್ಮೆಂಟ್ ಕರೆಕ್ಟಾಗಿ ಮಾಡಿಲ್ಲ. DTS ಅಂದರೆ ಸ್ಟೀರಿಯೋ ಇರುತ್ತೆ, ಸ್ಟೀರಿಯೋ ಅಂದರೆ ಮೋನೋ ಇರುತ್ತೆ. ಸೊ ಈ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಲ್ಲರೂ PVR ಅಥವಾ ಐನಾಕ್ಸ್ ಅಂತವ್ರು ಎಲ್ಲರೂ ತಿಳ್ಕೊಂಡಿದ್ದಾರೆ, ಸೈನ್ಸ್ ತಿಳ್ಕೊಂಡಿದ್ದಾರೆ, ಬಿಲ್ಡಿಂಗ್ ಟೈಮಲ್ಲೇ ಕರೆಕ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಏನೇ ಆದ್ರೂ ಈ ಸಿನಿಮಾ ಇನ್ನೂ 50 years ಮುಂದೆ ಫ್ಯೂಚರ್ ಅಂತ ಯೋಚನೆ ಮಾಡಿದ್ರು ನಾವೇನು ಒಂದು ಸೋರ್ಸ್ ಕ್ರಿಯೇಟ್ ಮಾಡ್ತೀವಲ್ಲ ಆ ಸೋರ್ಸ್ ಎಕ್ಸಾಕ್ಟಾಗಿ ಎಲ್ಲೂ ಬರೋದಿಲ್ಲ. ಒಂದು 10% ಚೇಂಜ್ ಇದ್ದೇ ಇರುತ್ತೆ. ಬಟ್ ಈ ಕಂಪ್ಲೇಂಟ್ ಒಂದು 10 ವರ್ಷದಿಂದ ತುಂಬ ಸೀರಿಯಸ್ ಆಗಿತ್ತು. ಈ ಬಸ್ಸಲ್ಲಿ ನನಗೆ ಕೇಳಿದ್ರೆ ಅದೊಂದು 30-40% ಇಂಪ್ರೂವ್ ಆಗಿದೆ ಸರ್. ಪ್ರೇಮ್ ಸರ್. ಎಸ್ ಸರ್. ಸರ್ ಎಲ್ಲರೂ ನುಡಿಸಿದ್ದಾರೆ. ಈ ಪ್ರೋಗ್ರಾಮಿಂಗ್ ಲೆವೆಲಿಂದಾನೆ ನನ್ನ ಸ್ಟುಡಿಯೋನಲ್ಲಿ ನನ್ನ ಜೊತೆ ಇರೋ ಮ್ಯೂಸಿಷಿಯನ್ಸೇ ಒಂದು 17-20 ಜನ ಇದ್ದಾರೆ. ಆ 20 ಜನನೂ ಚೆನ್ನೈಯಲ್ಲಿದ್ವಿ, ಇದು ಮೈಸೂರಲ್ಲಿದ್ವಿ. 20 ಜನನೂ ಇಮ್ಯಾಜಿನ್ 3 months ಎವ್ರಿ ಡೇ ಪೇಮೆಂಟ್ 20 ಮೆಂಬರ್ಸ್ಗೆ ಕಂಪೋಸಿಂಗ್ ಇಂದಾನೆ, ಜಸ್ಟ್ ಸ್ಕ್ರ್ಯಾಚ್ ಇಂದಾನೆ. ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ಸಂಪಾದನೆ ಆಗಿದೆ, ಪ್ರತಿಯೊಬ್ಬರಿಗೂ ಈ ಸಿನಿಮಾ ತುಂಬ ಪ್ಲಸ್ ಆಗಿದೆ ಸರ್. ಇಲ್ಲ, ಈ ಬೇಸಿಕಲಿ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಮಾಡೋಕ್ಕಾಗಲ್ಲ ನಿಮಗೆ. ನೀವು ನಮಗೆ ಇಲ್ಲಿ ಆರ್ಕೆಸ್ಟ್ರಾದವ್ರು ಹೇಳಿದ್ದೇನೆ, ನಮಗೆ 256 ಪೀಸ್ ಆರ್ಕೆಸ್ಟ್ರಾ ಅವರು ಹ್ಯಾನ್ಸ್ ಜಿಮ್ಮರ್ ಎಲ್ಲರೂ ರೆಗ್ಯುಲರ್ ಆಗಿ ನೋಡಿಸ್ತಾ ಇರ್ತಾರೆ, ಅವ್ರು ದೊಡ್ಡ ವಿಷಯ ಅಲ್ಲ. ಬಟ್ ಅವ್ರು ಹೇಳಿದ್ರು ನೀವು ಕ್ರಿಯೇಟ್ ಮಾಡಿದ ಬೇಸಿಕ್ ಟ್ರ್ಯಾಕ್ ಇದೆಯಲ್ಲ ಆ ಟ್ರ್ಯಾಕ್ ಮೇಲೆ ನುಡಿಸೋದು ನಮ್ಗೆ ಚಾಲೆಂಜಿಂಗ್ ಇದೆ. ಯಾಕಂದ್ರೆ ಆಲ್ರೆಡಿ ನೀವು ಅಷ್ಟು ಸೌಂಡ್ ಕ್ರಿಯೇಟ್ ಮಾಡಿದರೆ ಅದನ್ನ ಮೀರಿಸ್ಬೇಕಿತ್ತಲ್ಲ, ನಮ್ಗೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಎಲ್ಲ ಇದೆ. ಎಸ್ ಸರ್. ಅವ್ರಿಗೆ ಹಾಯ್ ಅವರೇ, ಇದು ಈ ಮುಂದುವರಿದ ಭಾಗ ಸ್ಟಾರ್ಗಳು ಸಿನಿಮಾ ಹೆಚ್ಚಿಗೆ ಬರಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದ್ರ ಕಂಟಿನ್ಯೂಯೇಷನ್ ಇದು. ಈ ವರ್ಷ ಮಾರ್ಟಿನ್ ಮತ್ತೆ KD ಬರ್ತಾ ಇದೆ. ಅದನ್ನ ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರಾ ನೀವು, ಹೆಚ್ಚು ಸಿನಿಮಾ ಮಾಡಬೇಕು ಅನ್ನೋದನ್ನ? ಮತ್ತೆ ಎಷ್ಟು ಹೊಸ ಕಥೆಗಳು ಕೇಳಿದ್ದೀರಾ? ಯಾವುದು ಕೆಲವೊಂದೇನಾದ್ರೂ ಫೈನಲ್ ಆಗೋ ಸಾಧ್ಯತೆ ಇದೆಯಾ? ಮಾರ್ಟಿನ್ KD ಇವಾಗ ಮಾರ್ಟಿನ್ ಒಂದು ಅಕ್ಟೋಬರ್ ಅಂತ ಅನೌನ್ಸ್ ಆಯಿತು, ಈಗ KD ಒಂದು ಡಿಸೆಂಬರ್ ಅಂತ ಆಯಿತು. ಅಲ್ಲೇ ವರ್ಷಕ್ಕೆ 2 ಆಯಿತು ಆ್ಯಕ್ಚುಲಿ. ನಾವು 2 ವರ್ಷ ಗ್ಯಾಪ್ ಇರೋದ್ರಿಂದ ನಾವೆಲ್ಲೂ ಟೈಮ್ ವೇಸ್ಟ್ ಮಾಡಿದೆ. ಆನೆಸ್ಟ್ಲಿ ನಿಮಗೆ ಆನ್ ಸ್ಕ್ರೀನ್ ಗೊತ್ತಾಗೋಗುತ್ತೆ. ಐ ಆಮ್ ಶ್ಯೂರ್ ನಿಮ್ಗೆ ಯಾರಿಗೂ 2 ಸಿನಿಮಾನು ಡಿಸಪಾಯಿಂಟ್ ಆಗಲ್ಲ. ನೆಕ್ಸ್ಟ್ ಆಫ್ಕೋರ್ಸ್ ಒಂಚೂರು ಫಾಲೋಅಪ್ಸ್ ಇದೆ. KDದೇನೆ ಒಂಚೂರು ಇನ್ನೂ ಮಾತುಕತೆ ನಡೀತಾ ಇದೆ. KVN ಸರ್ದೇನೆ ಇನ್ನೊಂದು ಸಿನಿಮಾ ಇದೆ, ಆಮೇಲೆ ಫಾಲೋಅಪ್ಸ್ ಇದೆ, ಲೈನಪ್ಸ್ ಇದೆ. ಸೊ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ ಸರ್. ಬಟ್ ಸರ್ ಇದು ಪಾರ್ಟ್ 1 ಪಾರ್ಟ್ 2 ಅಂತ ಏನೋ ಹೇಳಿ ಫಸ್ಟ್. ನಡೀತಾ ಇದೆ ಈಗ. ಇನ್ನೊಂದು ವೀಕ್ ನೆಕ್ಸ್ಟ್ ಮಂತ್ ಜೂನ್ ಮೇ ತಿಂಗಳು, ಓಕೆ, ಜೂನ್ಗೆ ಮುಗಿಯುತ್ತೆ KD ಜೂನ್ ಮುಗಿಯುತ್ತೆ ಫಸ್ಟ್ ಪಾರ್ಟ್. ಅದನ್ನೆಲ್ಲ ಎಡಿಟ್ ಮಾಡಿ ಎಲ್ಲ ಇದಾಗಿದೆ. ಸೊ ನೋಡಿ ದೆನ್ ಜುಲೈ ಮ್ಯಾಕ್ಸಿಮಮ್ ಜುಲೈ ಅನೌನ್ಸ್ ಮಾಡ್ತೀನಿ. ವಾಟ್ ನೆಕ್ಸ್ಟ್ ಫಸ್ಟ್ ಪಾರ್ಟ್ ಮಾತ್ರ ನಡೀತಾ ಇದೆ. ಫಸ್ಟ್ ಸೆಕೆಂಡ್ ಅಂತಿಲ್ಲ, ನಡೀತಾ ಇದೆ. ಸೊ ಒಂದು ಫಸ್ಟ್ ರಿಲೀಸ್ ಆಗೋಕ್ಕೆ ನೆಕ್ಸ್ಟ್ ಮಂತ್ ಶೂಟಿಂಗ್ ಮುಗಿಯುತ್ತೆ. ಧ್ರುವ ಸರ್ಗೆ ಸರ್ ಅಪ್ಡೇಟ್ ಮಗ ಇದೆ ಆರ್ಯನ್ ಅಂತ ಸರ್. 5 ಭಾಷೆಗಳಲ್ಲಿ ಪ್ರೇಮ್ ಸರ್ ಅವಾಗಲೇ ಹೇಳಿದ್ರು, ಮಲಯಾಳಂನಲ್ಲಿ ಈ ಥರ ಶೂಟ್ಗೆ ಕ್ಲೋಸ್ ಅಪ್ ಅಲ್ಲಿ ಬೇರೆ ಥರ ತೆಗೆದಿದ್ದೀವಿ, ತೆಲುಗಿನಲ್ಲಿ ಬೇರೆ ಥರ ತೆಗೆದಿದ್ದೀವಿ, ಡೈಲಾಗ್ ಬೇರೆ ಆಗ್ತಾರೆ. ಸೊ ಪೇಮೆಂಟ್ ಕೂಡ 5 ಥರ ಇಸ್ಕೊಂಡಿದ್ದಾರೆ. ಅಲ್ಲ, ಪೇಮೆಂಟ್ ಪಾಪ ಒಂದೇ ಪಿಕ್ಚರ್ ತಗೊಂತಾನೆ, ಪೇಮೆಂಟ್ ಕೇಳಕ್ಕೆ ಹೋಗ್ರಿ. ಆ ಖರ್ಚು ಜಾಸ್ತಿ ಆಗ್ತದೆ ಬಿಟ್ರೆ ಪಾಪ ಅವನು ಯಾವತ್ತು ಪೇಮೆಂಟ್ ಎಕ್ಸ್ಟ್ರಾ ಕೊಡಿ ಅಂತ ಕೇಳಲಿಲ್ಲ. ಪ್ರೇಮ್ ಸರ್ ಲಾಸ್ಟ್ ಕ್ವಶನ್. ಧ್ರುವ ಸರ್ಜಾ ಸರ್ KDಲಿ ಯಾವ ಥರ ಲುಕ್ ಇದೆ, ಅವ್ರ ಅಪಿಯರೆನ್ಸ್ ಇದೆ ಅಂತ ಈಗ ಬಿಟ್ಟಿರುವಂಥ ಕಂಟೆಂಟ್ ಅಲ್ಲಿ ಗೊತ್ತಾಗಿದೆ. ಸೊ ಅದೇ ಥರ ನಾವು ಥಿಂಕ್ ಮಾಡೋದಾದ್ರೆ ರಮೇಶ್ ಸರ್ ಈ ಒಂದು ಲುಕ್ ಬಿಟ್ಟಿರಲ್ಲ, ಸ್ವಲ್ಪ ರಾ ಲುಕ್ ಮತ್ತೆ ವಿಲನ್ ಗೆಟಪ್ ತರ ಕಾಣಿಸ್ತಿದೆ. ಅವ್ರ ಬಗ್ಗೆ ಮತ್ತೆ ರವಿ ಸರ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾ 100% ಹೇಳ್ತೀನಿ ಗುರು. ನಿಮ್ಮೆಲ್ಲ ನಿನ್ನ ಹೆಸರು ಹೇಳಿದ್ರು ರಮೇಶ್ ಅಣ್ಣಿಗೆ ಹೇಳ್ತೀನಿ, ಅಣ್ಣ ನೀವು ವಿಲನ್ ಥರ ಕಾಣಿಸ್ತಾ ಇದೆಯಾ.
ಇಲ್ಲ ಕಂಟೆಂಟ್ ಹೆಂಗಿದೆ, ಸೊ ಹೊರಗಡೆ ಕಾಣ್ತಾರೆ, ಪಾತ್ರಗಳೆಲ್ಲ ಕಂಟೆಂಟ್ ಹೊರಗಡೆಗೆ ಕಾಣುತ್ತೆ. ಪ್ರೇಮ್ ಸರ್, ಈಗ ಸರ್ ಇಲ್ಲ, ಇದು ಮ್ಯೂಸಿಕ್, ಅದಕ್ಕೆ ಇನ್ನೊಂದು ಇದನ್ನ ಮಾಡ್ತೀನಿ 24th ನಿಮ್ನೆಲ್ಲರೂ ಕರೆದು ಖಂಡಿತವಾಗ್ಲು. ಸೊ ಬಿಫೋರ್ 16th ಮಾಡ್ತೀನಿ. ಸೊ ಒಂದೊಂದು ಸ್ಟೆಪ್ ಬೈ ಮೇಡಮ್ 100 ಮಾಡಿದ್ದಾರೆ ಮೇಡಮ್, ಸಾಂಗ್ ಮಾಡಿದ್ದಾರೆ. ಏನ್ ಹೇಳೋಣ ಮೇಡಮ್, ಬಂದು ಕುಣಿದ್ರು ಹೋದ್ರು, ಏನ್ ಬಟ್ ತೊಂದರೆ ಅಂತ ಕೊಟ್ಟು ಒಂದ್ ದಿವಸ ಕಾಸ್ಟ್ಯೂಮ್ ಸ್ವಲ್ಪ ಇದಾಗಿ ಏನ್ಬಿಟ್ಟು ಮಿಕ್ಕಿನ ತೊಂದರೆ ಕೊಡಲಿಲ್ಲ ಮೇಡಮ್. ಮಾಡ್ತೀವಿ ಬ್ರದರ್, ಆಗಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಿಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಸಿನಿಮಾ ಬಜೆಟ್ 100% ಸರ್. ಇದುವರೆಗೂ ತುಂಬಾನೇ ಖರ್ಚು ಮಾಡಿದ್ದೀವಿ. ರೆಕಾರ್ಡ್ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇನ್ನ ಸಿನಿಮಾ ಮುಗಿಬೇಕು, ಫಸ್ಟ್ ಕಾಪಿ ಬರೋವರೆಗೂ ಇನ್ನ ಫಸ್ಟ್ ಕಾಪಿ ತೆಗಿಬೇಕು, ಅದಾದ ತಿರ್ಗ ಪಬ್ಲಿಸಿಟಿ ಇದೆ, ಅದೆಲ್ಲ ಆದ್ಮೇಲೆ ಒಂದು ಪ್ರಾಪರ್ ನಂಬರ್ ಅಂತ ಗೊತ್ತಾಗೋದು. ಇದುವರೆಗೂ ತುಂಬ ಟ್ರಿಬಲ್ ಡಿಜಿಟಲ್ ಖರ್ಚು ಮಾಡಿದ್ದೀವಿ. ಪ್ರೇಮ್ ಸರ್, ಈಗ ಯೂಶಲಿ ಜೋಗಿ ಪ್ರೇಮ್ ಅವರು ಡೈರೆಕ್ಷನ್ ಮಾಡ್ತಾರೆ ಅಂದ ತಕ್ಷಣ ಸಿನಿಮಾದ ಪೋಸ್ಟ್ರು, ಟೀಸರು, ಟ್ರೇಲರ್ ಎಲ್ಲವೂ ಸುದ್ದಿ ಮಾಡುತ್ತೆ. ಬಟ್ ಈ ಆನ್ ಬೋರ್ಡ್ ಅನ್ನುವಂಥ ಕಾನ್ಸೆಪ್ಟೇ ಅಂದರೆ ತುಂಬ ಡಿಫ್ರೆಂಟ್ ಆಗಿತ್ತು. ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ಮತ್ತು ರವಿ ಸರ್ ಅವರು, ರಮೇಶ್ ಅರವಿಂದ್ ಅವರು, ಇನ್ನೂ ಏನಾದರೂ ಒಂದಷ್ಟು ಎಕ್ಸ್ಟ್ರಾ ಎಲಿಮೆಂಟ್ಸ್ ಅನ್ನೋ ಪಾಯಿಂಟ್ ಆಫ್ ವ್ಯೂ ಆನ್ ಬೋರ್ಡ್ ಬರುವಂತಹ ಸಾಧ್ಯತೆಗಳಿದಾವೆ ಅಷ್ಟೇ. ಹೇಳ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಮಂತ್ ಟಿಲ್ ಎಂಡ್ ಇನ್ನ ಶೂಟ್ ಇದೆ. ನೆಕ್ಸ್ಟ್ ಮಂತ್ 2 ಶೂಟ್ ಇರೋದ್ರಿಂದ ಗೊತ್ತಿಲ್ಲ ಇನ್ನು ಯಾರು ಬರ್ತಾರೆ ಅಂತ. ಬಟ್ ಬರೋ ಸಂದರ್ಭ ಇರ್ಬೋದು, ಇಲ್ಲೇ ಇರ್ಬೋದು, ಹೇಳ್ತೀವಿ ಅಮ್ಮ ಅಮ್ಮ ಹೇಳಿ. ನೀವು ಹಿಂಗೆಲ್ಲ ನೀವು ನೋಡಲ್ಲ ಅಮ್ಮ. ಇಲ್ಲಮ್ಮ ಹೇಳ್ತೀನಿ, ನೀವು ಸುಮ್ಮನೆ ನೀವು. ಅಯ್ಯೋ ನಿಮ್ಮ ದಮಯ ಅಂತ ಸುಮ್ಮನೆ. ಮಗ ಫಸ್ಟ್ ಅಲ್ಲಿ ಮೇಡಮ್ ಮತ್ತೆ ಎದ್ದು ಹೊಚ್ಚೆದ್ದು ಪಿಕ್ಚರ್ ರಿಲೀಸ್ ಮಾಡ್ರ ಅಂತ ಬೈದವ್ರೆ. ಆಮೇಲೆ ಸಿನಿಮಾ ನಾವು ತಗೊಂಡೋಗಿ ಮಾಡಿ ಮುಂದೆ ಹಾಕೋ, ಕೇಳಿ ಮುಂದೆ ಹಾಕೋ ಅಂತ ಹೇಳಕ್ಕಾಗಲ್ಲ. ಸೊ ನಾನು ಹೇಳೋದು ಅಲ್ಲಲ್ಲ ಮೇಡಮ್, ಏನಕ್ಕೆ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಆಪೋಸಿಟ್ ಸಿನಿಮಾ ಮಾಡ್ತಾರೆ ನಾವು. ನಮ್ಮ ಕನ್ನಡ ಸಿನಿಮಾ ನಮ್ಮ ತರ, ನಮ್ಮ ಮಣ್ಣು, ನಾವಿಲ್ಲ ಅನ್ನತ್ತಿದೀವಿ, ನಮ್ಮ ತಾಯಿ ಕನ್ನಡ. ಸೊ ಅದ್ರ ಆಪೋಸಿಟ್ ಸಿನಿಮಾ ಮಾಡೋಣ ಬನ್ನಿ ಮೇಡಮ್. ಬೇರೆ ಯಾಕೆ ಯಾರಾದ್ರೂ ಬಂದ್ರೆ ಮಣ್ಣಿಗೆ ಉದಾಹರಣೆ ಹೆಂಗೆ ಅಂದ್ರೆ ಮೇಡಮ್, ಯಾವುದೋ ತೆಲುಗು ಸಿನಿಮಾ ತಗೊಂಡ್ರಿ 50 ಕೋಟಿ 60 ಕೋಟಿ ತಗೊಂತಾರೆ ಮೇಡಮ್. ನಿಮ್ಗೆ ಗೊತ್ತೇ ಇದೆ, ನಿಮ್ಗೆ ಗೊತ್ತಿಲ್ಲದ ಏನಿಲ್ಲ ಮೇಡಮ್ 50 ಕೋಟಿ. ಬಟ್ ನಾವು ಕಾಂಪೀಟ್ ಮಾಡಬೇಕು ಅಂದಾಗ ಅವನು 1.5 ವರ್ಷ 2 ವರ್ಷದಿಂದ ಮಾಡ್ತಾರೆ ಮೇಡಮ್. ಅವ್ನು ಕಾಂಪೀಟ್ ಮಾಡಲೇಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ಮೇಡಮ್ ನಮ್ಮ ಸಿನಿಮಾಗಳು ನೋಡೋ ಆಡಿಯನ್ಸ್ ಏನಾಗ್ತಾರೆ, ಮಗ ಇವನೇನು ಸರಿಯಾಗ್ತಿಲ್ಲ, ಕ್ವಾಲಿಟಿ ಇಲ್ಲ, ಕಂಟೆಂಟ್ ಇಲ್ಲ ಅಂತ ತಿಳ್ಕೊಂತಾರೆ ಮೇಡಮ್. ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಇಷ್ಟೆಲ್ಲ ಓಡಾಡ್ತೀವಿ. ಬಟ್ ಈ ಮಾತಾಡೋರು ಗೀತಾಡೋರು ಮಾತಾಡ್ತಾ ಇರ್ತಾರೆ, ಮುಚ್ಕೊಂಡು ಹೋದ್ರು, ಕಿತ್ಕೊಂಡು ಹೋದ್ರು, ಕರ್ಕೊಂಡು ಹೋದ್ರು ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್. ಅದಕ್ಕೆ ಯಾಕೆ ಬೇಕು? ಜನ ಇಂಪಾರ್ಟೆಂಟ್ ಮೇಡಮ್. ಅವ್ರು ನಿಂತ್ರೆ ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಜನ ಇದ್ರೆ ನಾನು ಈಗೇನೆ ಶೂಟಿಂಗಲ್ಲಿ ಹಿಂಗೆ ಮಗನ ಡೈಲಾಗ್ಗಳಪ್ಪ, ಆಮೇಲೆ ಓಹೋ ಅಂತಾನೆ ಹೀಗೆ ರೇಗ್ಸೋದು ನನಗೆ ಅವನು. ಎಸ್ ಮೇಡಮ್, ಏನಾದಿದ್ರೆ ಯಾರಿಗಾದ್ರೂ 6 ಜನದಲ್ಲಿ ಏನಿಲ್ಲ. ಆಮೇಲೆ ನಮ್ಮ ಮೇಡಮ್ ಮಚ್ಚೆ ತತ್ತಾರೆ ಧ್ರುವಂತು. ಥ್ಯಾಂಕ್ ಯು ಸೋ ಮಚ್. ಅಂಡ್ 16th ಡೈಲಾಗ್ ಮೇಡಮ್ ನೆಕ್ಸ್ಟ್ ಬರ್ತದೆ. ಇನ್ನು ಪ್ರೆಸ್ ಮೀಟ್ಸ್ ಗಳಿದೆಯಲ್ಲ, ಇನ್ನು ಭೇಟಿ ಆಗೋದು ತುಂಬಾ ಇದೆ. ಬಟ್ ಬೈಗಿ ಬೇಡಿ ನೀವು. ತುಂಬಾ ಪ್ರೀತಿಯಿಂದ ಮಾಡಿ, ನಾನು ಲವ್ ಯು ಹೇಳಿದ್ದೀರಿ, ಪ್ರೀತಿಯಿಂದ ಮಾತಾಡ್ಸಿ ಪ್ಲೀಸ್. ಅದಕ್ಕೆ ನೀವು ಫೋನ್ ಎತ್ತಬೇಕು ಮೇಡಮ್. ಇಲ್ಲ ನೋಡಿ ಮೇಡಮ್, ಫೋನ್ ಎತ್ತಿಲ್ಲ ಅಂತ ಇಷ್ಟೊತ್ತು ಮೇಡಮ್. ಸ್ಪೀಡ್ ಡೈಲಾಗ್ ಆಗೋಗ್ಬಿಡ್ತೀನಿ. ಏನಾಗ್ತಾ ಇದೆ ಅಂದ್ರೆ ನಿಮ್ಮ ಮನೆ ಮಗನಂತ ಹೊಟ್ಟೆ ಹಾಕಬೇಡಿ ಮೇಡಮ್. ದಿನ ಬೆಳಿಗ್ಗೆ ನಾವು ಇಂಡಸ್ಟ್ರಿ ಬಗ್ಗೆ ಬರೆಯಕ್ಕೆ ನಾವು ಫೋನ್ ಮಾಡ್ತೀವಿ. ಏನ್ ಗೊತ್ತಾ ಮೇಡಮ್, ಏನ್ ಗೊತ್ತಾ ಕುತ್ಕೊಳ್ಳಿ ನೀವು, ಕಾಫಿ ಕುಡಿಯೋ ಕುತ್ಕೊಳ್ಳಿ ನೀವು.
ಈಗ ಕೂತ್ಕೊಳ್ಳಿ, ಜ್ಯೂಸ್ ಕುಡಿಯೋ ಕೂತ್ಕೊಳ್ಳಿ. ಈಗ ಆಕ್ಟಿವ್ ಆಗಿರೋ ಪ್ರೊಡ್ಯೂಸರ್ಗಳು ಎಲ್ಲೂ ಮಾತಾಡ್ತಾ ಇಲ್ಲ. ಚೇಂಬರ್ ಅಲ್ಲಿ ಈಗ ಗೊತ್ತು ನಿಮ್ಗೆಲ್ಲ ಏನು ಅಂತ, ಅದಕ್ಕೆ ಈ ತರ ಸಮಸ್ಯೆಗಳಾಗ್ತಾ ಇವೆ. ಬಂದ್ ಮಾಡ್ಬಿಡ್ತೀವಿ, ಈಗ ಯಾರು ಬಂದ್ ಮಾಡಕ್ ಯಾಕೆ ಬಂದ್ ಮಾಡ್ಬೇಕು? ಸಮಸ್ಯೆ ಏನಿದೆ ಅದನ್ನ ಸರಿ ಮಾಡ್ಕೋಬೇಕಲ್ವಾ? ಕರೆಕ್ಟ್. ಈಗೆಲ್ಲ ಮಾತಾಡದಿರೋದೇ ಸಮಸ್ಯೆ ಆಗ್ತಾ ಇದೆ. ನೋಡಿ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು 200 ಕೋಟಿ 300 ಕೋಟಿ 500 ಕೋಟಿ ಹಾಕೋ ಪ್ರೊಡ್ಯೂಸರ್ಸ್ಗಳು ಅದನ್ನ ಬೈಬೇಕು, ನಾವಲ್ಲ. ಇವ್ರು ಬೈಬೇಕು, ಮೊಮ್ಮಲ್ ಅವ್ರು ಬೈಬೇಕು, ರಾಘವೇಂದ್ರ ಸರ್ ಬೈಬೇಕು, ಇವ್ರು ಬೈಬೇಕು. ರವಿ ಸರ್ ಅಂತ ನಾನು ವಿಡಿಯೋ ನೋಡಿದೆ, ರವಿ ಸರ್ ಚೆನ್ನಾಗಿ ಬೈದಾರೆ. ಮುಚ್ಬಿಡ್ರೆ ಮುಚ್ಕೊಂಡು ಹೋಗ್ಬಿಡ್ರೆ ಎಲ್ಲ ಈಗ ಹೋಗ್ಬಿಡ್ಲಿ, ನಿಧಿಗೆ ಹೋಗ್ಬಿಡ್ಲಿ ಅಂತ. ಸೊ ಇವು ಈ ಕೆಲಸದ ಮೇಡಮ್ ನೀವೇ ಬೈತೀರಾ. ಇವಾಗ ಒಂದು ಸಿನಿಮಾ ರಿಲೀಸ್ ಮಾಡಿರೋ ಬಡಿ ಮಕ್ಳ ಅಂತ ಹತ್ತಿರ ಚೇಂಬರ್ ಹೋಗಿ ಟೈಮ್ ವೇಸ್ಟ್ ಮಾಡಿರ್ತೀರ ನಮ್ಗೆ. ಅವ್ರು ಕರೆದಾಗ ಹೋಗೋಣ ಬಿಡಿ ಮೇಡಮ್. ಅವ್ರ ಇಲ್ಲೊಬ್ಬ ಅವನೇ ಮೇಡಮ್, ಇಲ್ಲಿ ಚೇಂಬರು ಯಾವನೊಬ್ಬ ಇಲ್ಲಿ ಚೇಂಬರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಂಗೆ ಒಂದು ಸೆಕೆಂಡ್ ಧ್ರುವ ಕೊಟ್ಟೆ. ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಐ ವಾಂಟ್ ಟು ಮೆನ್ಷನ್, ಎಲ್ರಿಗೂ ಖುಷಿ ಆಗುವಂಥದ್ದು, ಹಿ ಬೀಯಿಂಗ್ ರೆಪ್ಯೂಟೆಡ್ ಡೈರೆಕ್ಟರ್, ಅವ್ರು ಎಷ್ಟೋ ಜನ ಹೊಸಬರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ನಮ್ಮ ಡೈಲಾಗ್ ರೈಟರು ಗಾಂಧಿಯವರಾಗಿರ್ಬೋದು, ನಾವು ಲಿರಿಕ್ಸ್ ಏನು ಬರೀತಾ ಇದ್ದಾರೆ ಮಂಜು ಅವರಾಗಿರ್ಬೋದು, ಸಾಕಷ್ಟು ಜನ ಟ್ಯಾಲೆಂಟ್ಸ್ನ ನೀವು ಕೇಳಿ ನೋಡ್ಬೋದು. ಥ್ಯಾಂಕ್ಸ್ ಟು ಪ್ರೇಮಣ್ಣ ಆ್ಯಂಡ್ ವೆಂಕಟ್ ಸರ್. ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಅಜಯ ಆಂಜನೇಯ ಮೇಡಮ್ ನಮ್ಮ ಇದ್ರ ಜೊತೆ ಒಂದು ಸಾಲ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ನಾವು ಬೇಡ ಅಂತ ಅವನೇ. ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್. 100% ಬಂದಿ ಮೇಡಮ್. ಪ್ರಭುದೇವ್ ಜೊತೆ ಬಂದಿ ಮೇಡಮ್, ಇವ್ರ ಜೊತೆ ಫೋಟೋ ಆಪರ್ಚುನಿಟಿಗೆ ವೇದಿಕೆ ಸಿದ್ಧವಾಗಿದೆ. ಎಲ್ರಿಗೂ ಥ್ಯಾಂಕ್ ಯು. ಟೆಕ್ನಿಷಿಯನ್ಸ್ ಬಗ್ಗೆ, ಬೇರೆ ನಮ್ಮ ಕಲಾವಿದರ ಬಗ್ಗೆ ಯಾರ ಬಗ್ಗೆ ಮಾತಾಡಬೇಕಾಗುತ್ತೆ, ಅದಕ್ಕೆ ಇನ್ನೊಂದು ವೇದಿಕೆನ ಸಪರೇಟ್ ವೇದಿಕೆ ಮಾಡ್ತಾ ಇದ್ದೀನಿ. ಆಲ್ ನಮ್ಮ ಟೆಕ್ನಿಷಿಯನ್ಸ್ ಯಾಕಂದ್ರೆ ಅವರೆಲ್ಲ ಹೀರೋಗಳು. ಅದನ್ನೇ ಒಂದು ನೀವೆಲ್ಲರಿಗೂ ನನ್ನ ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ತೋರಿಸ್ತೀನಿ ಅದನ್ನ ನನ್ನ ಟೆಕ್ನಿಷಿಯನ್ಸ್. ಮಂಜುನಾಥ್ ವೇದಿಕೆ